ಕಂಪ್ಲೀಟ್ ವರ್ಕ್ಸ್ ವಾಲ್ಯೂಮ್ 1 ಬಾಬೂಜಿ ಅವರದು ಶ್ರೀರಾಮಚಂದ್ರ ಸಮಗ್ರ ಕೃತಿಗಳು ಸಂಪುಟ 1. ಈಗ ಶುರು ಮಾಡ್ತಿದ್ದೀವಿ ಪುಟ 11. ಸೊ 2 ಪಾಯಿಂಟ್ಸ್ನ ನಾವಿಲ್ಲಿ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಮೊದಲನೇದು, ಕನ್ನಡ ಓದ್ತಿರೋದು ಹೊಸ ಪ್ರತಿ, ನನ್ನ ಹತ್ರ ಇಂಗ್ಲೀಷು ಹಳೆ ಪ್ರತಿ ಇದೆ. ಸೊ ಜೊತೆಯಾಗಿ ಇಂಗ್ಲಿಷ್ನಲ್ಲಿ ಏನಾದ್ರು ಕೆಲವು ಭಾಗಗಳನ್ನ ಓದಬೇಕಾದಂಥ ಅವಶ್ಯಕತೆ ಬಂದರೆ ಅದು ಕೂಡ ಮಾಡಬಹುದು. ಎರಡನೇದು, ಇಂಗ್ಲಿಷ್ನವ್ರಿಗೂ ಸಹಾಯ ಆಗಲಿ ಅಂತ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ನಲ್ಲೂ ಕೂಡ ಅದನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡೋಣಂತೆ. ಕಂಪ್ಲೀಟ್ ವರ್ಕ್ಸ್ ವಾಲ್ಯೂಮ್ 1. ಥ್ಯಾಂಕ್ ಯು. ಮೂರನೇದು, ಬಾಬೂಜಿಯವರು ಈ ಪುಸ್ತಕ ಬರೆದು ಸಾಕಷ್ಟು ವರ್ಷಗಳಾಯಿತು. ಸೊ ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಮುಖಾಂತರ ಗ್ರಹಿಸಬೇಕಾಗತ್ತೆ. ಕೆಲವು ವಿಚಾರಗಳು ಅದು ಕಾಲ ಇರೋವರೆಗೂ ಕೂಡ ಅದು ಅನ್ವಯ ಆಗತ್ತೆ. ಕೆಲವು ವಿಚಾರಗಳು ಕಾಲ ಕಳೆದಂತೆ ಸ್ವಲ್ಪ ಮಟ್ಟಿಗೆ ಹೊಸ ವಿಷಯಗಳು, ಹೊಸ ಆವಿಷ್ಕಾರಗಳು ಮುಂದಕ್ಕೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಾಬೂಜಿಯವರು ಈ ಪುಸ್ತಕ ಬರೆದಾಗ ಎ ಮತ್ತೆ ಬಿ ಬಿಂದುವಿನ ಬಗ್ಗೆ ಬರೆದಿದ್ದಾರೆ. ಆದರೆ ಸಿ ಮತ್ತು ಡಿ ಬಿಂದುವಿನ ಬಗ್ಗೆ ಈ ಪುಸ್ತಕದಲ್ಲಿ ಉಲ್ಲೇಖ ಇಲ್ಲ. ಹಾಗೆಂತಲ್ಲಿ ಅದು ನಮಗೆ ಪ್ರಯೋಜನಕ್ಕೆ ಬರಲ್ಲ ಅಂತಲ್ಲ. ಸೊ ಈಗ ಹೊಸದಾಗಿ ಏನು ದಾರ್ಜಿಯವರು ಸಿ ಮತ್ತು ಡಿ ಬಿಂದುನ ಉಲ್ಲೇಖ ಮಾಡಿ ಅದರ ಬಗ್ಗೆ ಬರೆದಿದ್ರೆ ಅದನ್ನು ಸಹ ನಾವು ತಿಳ್ಕೋಬೇಕಾಗತ್ತೆ. ಎಷ್ಟೋ ಜನ ಹಳೆ ಪುಸ್ತಕ ಓದೋರು ಆ ಪುಸ್ತಕದಲ್ಲಿ ಇಲ್ಲ, ಹಾಗಾಗಿ ನಾನು ಅದನ್ನು ಬರೆದಿಲ್ಲ ಅಂತ ಹೇಳ್ತಾರೆ ಪರೀಕ್ಷೆನಲ್ಲಿ. ಅದೇ ರೀತಿಯಾಗಿ ವೆಸ್ಟಿಬ್ಯೂಲ್ಸ್ ಅಂತ ಹೇಳಿ ದಾರ್ಜಿಯವರು ಅದರ ಬಗ್ಗೆ ಮಾತಾಡಿದ್ದಾರೆ. ವೆಸ್ಟಿಬ್ಯೂಲ್ ಕ್ಲೀನಿಂಗ್ ಅಂತ, ಅದು ಈ ಪುಸ್ತಕದಲ್ಲಿ ಇಲ್ಲ, ಬಾಬೂಜಿಯವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಇಲ್ಲ. ಬಟ್ ಅದು ಕೂಡ ನಮ್ಮ ಅಭ್ಯಾಸದಲ್ಲಿ ಒಂದು ಭಾಗವಾಗಿದೆ. ರಿಲ್ಯಾಕ್ಸೇಷನ್, ವಿಶ್ರಾಂತಿ ವಿಧಾನ ಬಾಬೂಜಿಯವರು ಬರೆದಂತೆ ಈ ಪುಸ್ತಕದಲ್ಲಿ ಉಲ್ಲೇಖ ಇಲ್ಲ. ಆದರೆ ಈಗ ನಮ್ಮ ದಿನನಿತ್ಯದ ಅಭ್ಯಾಸದಲ್ಲಿ ಅದನ್ನು ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ಮಾಡ್ಕೊಂಡಿದ್ದೀವಿ. ಆದರೂ ಆಧ್ಯಾತ್ಮಿಕ ಅಂಗವಾಗಿ ಮಾಡ್ಕೊಳ್ದಿದ್ರು ಆಧ್ಯಾತ್ಮಿಕತೆ ಸಹಾಯ ಮಾಡ್ತಕ್ಕಂಥ ಅಂಗವಾಗಿ ಮಾಡ್ಕೊಂಡಿದ್ದೀವಿ. ಸೊ ಯಾವಾಗಲೂ ಕೂಡ ಇದನ್ನು ನಾವು ಮನಸ್ಸಿನಲ್ಲಿ ನೆನಪಿಟ್ಕೋಬೇಕು. ಯಾವುದೇ ಪುಸ್ತಕ ಓದಿದ್ರು ಕೂಡ ಅವರು ಆ ಸಮಯದಲ್ಲಿ ಏನು ಬರೆದಿರ್ತಾರೆ, ಆ ಸಮಯದಲ್ಲಿ ಅವ್ರಿಗೇನೆಲ್ಲ ಏನು ಗೋಚರ ಆಗಿರುತ್ತೆ ಅದನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಕಾಲ ಕಳೆದಂತೆ ಅದು ಬೆಳೀತಾ ಹೋಗುತ್ತೆ, ಒಂದೇ ರೀತಿಯಾಗಿರಲ್ಲ. ಸೊ ಕೆಲವು ಪ್ರಾಯೋಗಿಕ ಪರೀಕ್ಷೆಗಳು ಬಾಬೂಜಿ ಅವರು ಏನ್ ಮಾಡಿದ್ರು, ಕಾಲಕ್ರಮೇಣದಲ್ಲಿ ಅದನ್ನು ಬದಲಾವಣೆ ಕೂಡ ಮಾಡಿರ್ತಾರೆ ಮುಂದಿನ ಗುರುಗಳು. ಸೊ ಅದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಇಷ್ಟನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದುವರೋಣಂತೆ. So it's important to remember that what Babaji wrote was valid at the time that he wrote it many years back. Some of the things probably will not change till the end of time. Some of the things probably will also change because more and more new things will come into the fore. For example, the issue of C and D point was not there when Babaji wrote the book about the point C and D. But we know that we are all practicing point C and D, and it's utilizing its benefit by our practice. Secondly, Daji has spoken about vestibule cleaning, which is also not there in this book. That's also relevant for our practice. Thirdly, relaxation is a part of our practice now, especially for new seekers. But for previously, relaxation was not there as part of our practice. Even now, Daji says in Heartfulness Way that it is not a compulsory practice, but it's something that is going to aid our other practices. So keeping that in view, we always have to be open for people, for the masters who come later on to make changes and make it even more better. For example, one of the suggestions that we give at the start of the meditation, that there is source of divine light in the heart. Now that is a modification that was done by Daji. When Babuji's time, he used to say there is divine light in the heart, and we used to start the meditation. Now, as and when things progressed, it became more and more refined. Exactly the same thing occurs with our understanding. So
when we read this book, we need to keep this context in mind. ಸೊ ಬಾಬೂಜಿಯವರ ಕಾಲದಲ್ಲಿ ಹೃದಯದಲ್ಲಿ ದೈವಿ ಪ್ರಕಾಶ ಇದೆ ಅಂತ ಅನ್ಕೊಂಡು ಧ್ಯಾನಕ್ಕೆ ಶುರು ಮಾಡ್ತಿದ್ರು. ಬಟ್ ಈಗ ದಾಜಿಯವರು ಬಂದ ಮೇಲೆ ಅದನ್ನ ಆ ಸಲಹೆನ ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಿದ್ದಾರೆ. ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನಮ್ಮನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಿದೆ ಅಂತ ಹೇಳಿ ಅದೊಂಚೂರು ಮಾಡಿಫೈ ಮಾಡಿದ್ದಾರೆ. ಸೊ ಅದೇನು ಮಾರ್ಪಾಡು ಮಾಡಿದ್ದಾರೆ ಅದು ನಮಗೆ ಮನಸ್ಸನ್ನ ಮೂಲಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಅಥವಾ ಸ್ವಲ್ಪ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕಾಲಕ್ಕೆ ತಕ್ಕ ಹಾಗೆ, ಅದಕ್ಕೆ ಸ್ಪಷ್ಟತೆ ಕೊಡ್ಲಿಕ್ಕೆಗೋಸ್ಕರ. ಸೊ ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇಷ್ಟನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಶುರು ಮಾಡೋಣಂತೆ. ಮೊದಲ ಚಾಪ್ಟರ್ ಧರ್ಮ. ಮಾನವ ಜನಾಂಗದ ಉದಯವಾದಂದಿನಿಂದ ದೇವರನ್ನು ಪೂಜಿಸುವುದು, ಬಾಹ್ಯ ದೃಶ್ಯಗಳ ಹಿಂದಿರುವ ರಹಸ್ಯಗಳನ್ನು ಕಂಡುಹಿಡಿಯುವುದು ಮತ್ತು ಮೂಲ ಸತ್ಯವನ್ನು ಅರಿತುಕೊಳ್ಳುವುದು ಅದರ ಅನ್ವೇಷಣೆಯಾಗಿದೆ. ಅಂದ್ರೆ ಈಗ ಇಡೀ ಮಾನವ ಜನಾಂಗಕ್ಕೆ ಇದು ಅಪ್ಲೈ ಆಗುತ್ತೆ ಅಂತ ಬಾಬುಜಿಯವರು ಬರೀತಾ ಇದ್ದಾರೆ. ದಿಸ್ ಅಪ್ಲೈಸ್ ಟು ದ ಎಂಟೈರ್ ಹ್ಯುಮ್ಯಾನಿಟಿ, ದಟ್ ವಿ ಆರ್ ಆಲ್ ಇನ್ ಸರ್ಚ್ ಆಫ್ ಗಾಡ್. ಇಂತಿದೆ ಧರ್ಮದ ಜನನ. ಸೊ ದಿಸ್ ಇಸ್ ದ ಬರ್ತ್ ಆಫ್ ರಿಲಿಜನ್. ಪೂಜಕನು ಸ್ವರ್ಗದ ಶಾಶ್ವತಾನಂದವನ್ನಾಗಲಿ ಇಂತಹ ಯಾವುದಾದ್ರೂ ಒಂದು ದೃಷ್ಟಿಕೋನವನ್ನಾಗಲಿ ತನ್ನ ಅಂತಿಮ ಧ್ಯೇಯವನ್ನಾಗಿ ಇಟ್ಟುಕೊಳ್ಳುವುದು. ಸೊ ವಿ ನೀಡ್ ಟು ಗೋ ಟು ಹೆವೆನ್ ಅಂಡ್ ವಿ ಹ್ಯಾವ್ ಟು ಎಂಜಾಯ್ ದ ಬ್ಲಿಸ್ ದೇರ್. ಸೊ ಪ್ಯಾರಡೈಸ್ ಅಂತ ಹೇಳ್ತಾರೆ. ಆ ಒಂದು ರೀತಿಯಾಗಿ ಕಲ್ಪನೆ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಈ ಪ್ರಕಾರವಾಗಿ ಆಯಾ ಹಿರಿಯ ಧರ್ಮ ಸಂಸ್ಥಾಪಕರ ವೈಯಕ್ತಿಕ ಅನುಭವಗಳ ಆಧಾರದ ಮೇಲೆ ನಿರ್ದಿಷ್ಟ ಪೂಜೆ ಪುರಸ್ಕಾರಗಳನ್ನು ಒಳಗೊಂಡ ಧರ್ಮಗಳು ಜಗತ್ತಿನಲ್ಲಿ ಜನ್ಮ ತಾಳಿವೆ. ಹಾಗಾದ್ರೆ ವಾಟ್ ಈಸ್ ದ ರೀಸನ್ ಫಾರ್ ದ ಬರ್ತ್ ಆಫ್ ದ ರಿಲಿಜನ್? Each person reached a certain level of reality, not the ultimate reality, but certain level of reality, and they started prescribing methods of worship that's going to help people to evolve to that level of reality. So Pradyubba, all the gurus of different religion, that is what they have done. Now it's for us to work out which is the best suited for our circumstances in this life. ಸೊ ಬೇರೆ ಬೇರೆ ಧರ್ಮದ ಗುರುಗಳು ಬೇರೆ ಬೇರೆ ಮಟ್ಟದ ಸತ್ಯತೆಗೆ ತಮ್ಮನ್ನು ತಾವು ಆ ಹಂತದವರೆಗೆ ಅವರು ಮೇಲೆ ಏರಿದ ಮೇಲೆ ಆ ಸತ್ಯದ ಹಂತಕ್ಕೆ ಇದು ಮೂಲ ಸತ್ಯ ಅಲ್ಲ. ಅವರು ಯಾವ ಹಂತದ ಸತ್ಯದವರೆಗೂ ಬೆಳೆದಿದ್ರು ಆ ಹಂತದ ಸತ್ಯದವರೆಗೆ ಬೇರೆ ಅಭ್ಯಾಸಗಳೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆಗುವಂತ ರೀತಿಯಲ್ಲಿ ಬೇರೆ ಬೇರೆ ಪೂಜೆ ಪುರಸ್ಕಾರಗಳನ್ನ ಅವರು ನಿರ್ದೇಶಿಸಿದ್ರು. ಅದರ ಪ್ರಕಾರ ಜನಗಳು ಅದನ್ನು ಪಾಲನೆ ಮಾಡ್ತಾ ಬಂದರು. ಆದರೆ ಸಾವಿರಾರು ವರ್ಷಗಳು ಕಳೆದು ಪರಿಸರಗಳೆಲ್ಲವೂ ಪರಿವರ್ತನೆ ಹೊಂದಿ ಜೀವನವೇ ಮೂಲತಃ ಮಾರ್ಪಟ್ಟ ನಂತರವೂ ಅದೇ ಹಳೆಯ ಸ್ವರೂಪಗಳಿಗೂ ತತ್ವಗಳಿಗೂ ಅಂಟಿಕೊಳ್ಳಲಾಗುತ್ತಿದೆ. ಸೊ ಇಟ್ಸ್ ಬೀನ್ thousands of years since this was actually started, but still we want to stick to those kinds of practices which was relevant at those times. ಹಿಂದಿನ ಕಾಲದಲ್ಲಿ ಏನು ತಕ್ಕ ಮಟ್ಟಿಗೆ ಹೊಂದ್ಕೊಂಡಿತ್ತು ಆ ಒಂದು ಅಭ್ಯಾಸಗಳೇನಿದೆ ಅದನ್ನೇ ಈಗ ಮಾರ್ಪಾಡಾಗಿರ್ತಕ್ಕಂಥ ಸಂದರ್ಭದಲ್ಲೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನೇ ಇಟ್ಕೊಂಡು. ಸೊ ಕೆಲವು ಧರ್ಮಗಳು ಬದಲಾವಣೆ ಆಗ್ಲಿಕ್ಕೆ ಇಚ್ಛೆ ಪಡುತ್ತೆ, ಕೆಲವು ಧರ್ಮಗಳು ಬದಲಾವಣೆ ಆಗ್ಲಿಕ್ಕೆ ಇಚ್ಛೆ ಪಡಲ್ಲ. ಇದನ್ನು ನಾವು ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಕಾಣ್ತೀವಿ. ಯು ಜಸ್ಟ್ ಅಬ್ಸರ್ವ್ ಹಿಂದೂಯಿಸಮ್, ಬುದ್ಧಿಸಮ್, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಜುಡಾಯಿಸಮ್, ಝೋರಾಸ್ಟ್ರಿಯನ್, ನೀವು ಬೇರೆ ಬೇರೆ ರಿಲಿಜಿಯನ್ಸ್ನ ನೋಡಿದಾಗ ಆ ಒಂದು ಮತಧರ್ಮಗಳನ್ನು ಪಾಲನೆ ಮಾಡ್ತಕ್ಕಂಥವ್ರು ಬೇರೆ ಬೇರೆ ಮಟ್ಟದಲ್ಲಿ ಬದಲಾವಣೆ ಆಗ್ಲಿಕ್ಕೆ ತಯಾರಿದ್ದಾರೆ. ಯಾಕೆಂದ್ರೆ ಆ ಮತನ ಯಾರು ಕಂಡುಹಿಡಿದ್ರು ಆ ಗುರುಗಳು ಆಗಿನ ಕಾಲಕ್ಕೆ ಏನು ಅನ್ವಯ ಆಗುವಂತ ರೀತಿಯಲ್ಲಿ ಕೆಲವು ಅಭ್ಯಾಸಗಳನ್ನ ಅವರು ನಿರ್ದೇಶನ ಮಾಡಿದ್ರು. ಆದ್ರೆ ಈಗ ಮೂಲತಃ ಸಾಕಷ್ಟು ಪರಿಸರ ಬದಲಾವಣೆ ಆಗಿದೆ. ಸೊ ಹಾಗಾಗಿ ಆ ಕಾಲದಲ್ಲಿ ಅನ್ವಯ ಆಗ್ತಕ್ಕಂಥ ಅಭ್ಯಾಸಗಳು ಈಗ ಅನ್ವಯ ಆಗುವಂತ ಸಾಧ್ಯತೆ ಕಡಿಮೆ ಆಗಿರುತ್ತೆ. ಆದ್ರೂ ಕೂಡ ನಾವು ಬದಲಾವಣೆ ಆಗಲ್ಲ, ಅವರು ಅವಾಗ ಏನ್ ಹೇಳಿದ್ರು ಅದನ್ನೇ ಈಗಲೂ ನಾವು ಅಭ್ಯಾಸ ಮಾಡ್ತೀವಿ ಅಂದ್ರೆ ಅದು ಸರಿ ಆಗಲ್ಲ. ಸಾಕಷ್ಟು ಮಟ್ಟಿಗೆ ತೊಂದರೆಗಳಿಗೆ ಅದು ಎಡೆ ಮಾಡಿ ಕೊಡುತ್ತೆ. ಈಗ ಕೇವಲ ಬಾಹ್ಯ ಸ್ವರೂಪವಷ್ಟೇ ಉಳಿದಿದ್ದು ಅಂತಃಸತ್ವ ನಷ್ಟವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈಗ ಕೇವಲ ಬಾಹ್ಯ ಸ್ವರೂಪವನ್ನಷ್ಟೇ ಉಳಿದಿದ್ದು
ಅಂತಃಸತ್ವ ನಾಶವಾಗಿದೆ. ಸೊ ದ ಎಸೆನ್ಸ್ ಹ್ಯಾಸ್ ಬೀನ್ ಲಾಸ್ಟ್. ಓನ್ಲಿ ದ ಔಟರ್ ರಿಚುವಲ್ಸ್, ದ ಫಾರ್ಮ್ ಆಫ್ ದ ರಿಚುವಲ್ಸ್ ರಿಮೈನ್ಸ್. ಅದಕ್ಕೆ ಮುಂಚೆ ಈ ಪ್ರಕಾರವಾಗಿ ಆಯಾ ಹಿರಿಯ ಧರ್ಮ ಸಂಸ್ಥಾಪಕರ ವೈಯಕ್ತಿಕ ಅನುಭವಗಳ ಆಧಾರದ ಮೇಲೆ ಇದೆಯಲ್ಲ, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಬೇಸಿಸ್ ಆಫ್ ರಿಲಿಜನ್ ಅಂದ್ರೆ, ದ ಬೇಸಿಸ್ ಆಫ್ ರಿಲಿಜನ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಪರ್ಸನ್ ಹೂ ಎಸ್ಟಾಬ್ಲಿಷ್ ದಟ್ ರಿಲಿಜನ್. ಸೊ ಧರ್ಮದ ಅಥವಾ ಮತದ ಆಧಾರ ಏನಂದ್ರೆ, ಆ ಮತ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಇದಾರಲ್ಲ, ಅವರ ಅನುಭವವೇ ಆ ಮತಕ್ಕೆ ಆಧಾರವಾಗಿರುತ್ತೆ. ಪ್ರತಿಯೊಂದು ಮತಕ್ಕೂ ತನ್ನದೇ ಆದಂತ ಆ ಅನುಭವದಿಂದ ಕೂಡಿರ್ತಕ್ಕಂಥ ಒಂದು ಪುಸ್ತಕ ಅಂತ ಇರುತ್ತೆ. ಅವ್ರೇನ್ ನಿರ್ದೇಶನ ಕೊಟ್ಟಿರ್ತಾರೆ, ಒಂದು ಪುಸ್ತಕ ಅಂತ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಒಂದೊಂದು ಮತದವರು ಒಂದೊಂದು ಪುಸ್ತಕನ ಪಾಲನೆ ಮಾಡ್ತಾರೆ. ಹಾಗೆ ನೋಡಕ್ ಹೋದ್ರೆ ಹಿಂದೂಯಿಸಂನವ್ರು ಅಷ್ಟೇನೆ ಯಾವುದೇ ಒಂದು ಪುಸ್ತಕನ ಪಾಲನೆ ಮಾಡಲ್ಲ. ಅವ್ರ ಧರ್ಮನ ನೋಡುವಂತ ದೃಷ್ಟಿನೇ ಬಹಳ ಬೇರೆಯಾಗಿದೆ. ಅದರ ಪರಿಣಾಮವಾಗಿ ಧರ್ಮದ ಸಾಧನವು ಜರಠವಾಗಿದ್ದು, ಇಂದಿನ ಧರ್ಮವೆಂದರೆ ಕೇವಲ ಒಂದು ಗತಕಾಲದ ಅವಶೇಷವಾಗಿ ಇಲ್ಲವೇ ಮೃತರ ಅಸ್ಥಿಗಳಾಗಿ ಉಳಿದಿವೆ ಎಂದು ಹೇಳಿದರೆ ತಪ್ಪಾಗದು. ಸೊ ಇಟ್ಸ್ ಓನ್ಲಿ ದ ಸ್ಕೆಲಿಟನ್ ವಿಚ್ ಇಸ್ ರಿಮೈನಿಂಗ್. ಯಾಕೆಂದ್ರೆ ಅದು ಒಳಗಡೆ ಜೀವಸತ್ವನೇ ಇಲ್ಲ ಧರ್ಮದಲ್ಲಿ, ಬರೀ ಸ್ಕೆಲಿಟನ್ ಮಾತ್ರ ಉಳ್ಕೊಂಡಿದೆ. ಈಗ ನಾವು ನಿಜವಾದ ಧರ್ಮವನ್ನು ಗೋರಿಯಲ್ಲಿ ಮುಗಿದು ಬಿಟ್ಟಿದ್ದೇವೆ. ಸೊ ವಿ ಹ್ಯಾವ್ ಬರೀಡ್ ದ ರಿಯಲ್ ರಿಲಿಜನ್ ಇನ್ ದ ಡೆಪ್ಸ್ ಆಫ್ ದ ಅರ್ತ್. ಧರ್ಮದ ಹೆಸರಿನಿಂದ ಚಪ್ಪಾಳೆ ತಟ್ಟುವುದನ್ನು ಉಳಿದು ನಾವು ಮತ್ತೇನನ್ನು ಮಾಡುವುದಿಲ್ಲ. ಸೊ ವಾಟ್ ಡು ವಿ ಡು? ಧರ್ಮದ ಹೆಸರಲ್ಲಿ ಚಪ್ಪಾಳೆ ತಟ್ತೀವಿ. ವಿ ಓನ್ಲಿ ಕ್ಲಾಪ್ ಇನ್ ದ ನೇಮ್ ಆಫ್ ರಿಲಿಜನ್. ಬಿಯಾಂಡ್ ದಟ್ ವಿ ಡೋಂಟ್ ಡು ಎನಿಥಿಂಗ್. ನಿಜವಾದ ಸತ್ವವು ಅಳಿದು ಹೋಗಿ ಅದರ ಸ್ಥಾನದಲ್ಲಿ ಬಾಹ್ಯಾಚಾರಗಳು ಮಾತ್ರ ಉಳಿದಿವೆ. ಬಾಹ್ಯ ರೂಪಗಳು ಮತ್ತು ಸಂಪ್ರದಾಯಗಳು ಇನ್ನಿಷ್ಟೇ ಗೋಚರವಾಗುತ್ತಿದ್ದು, ಅವುಗಳನ್ನೇ ಸತ್ಯತೆಯ ಸೋಂಕು ಸಹ ಇಲ್ಲದೆ ಧಾರ್ಮಿಕತೆಯಿಂದಲೂ ನಿಷ್ಠೆಯಿಂದಲೂ ಅನುಸರಿಸಲಾಗುತ್ತಿದೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಆ ಲೈನ್ ಇದೆಯಲ್ಲ, ಬಾಹ್ಯ ರೂಪಗಳು. ಸೊ ಅದರ್ ರೀಸನ್ ವೈ ಪೀಪಲ್ ಡೋಂಟ್ ವಾಂಟ್ ಟು ಚೇಂಜ್ ಆರ್ ಲುಕ್ ಅಟ್ ರಿಲಿಜನ್ ಇಸ್ ದೇ ಥಿಂಕ್ ದಟ್ ಇಟ್ಸ್ ಎ ಟ್ರೆಡಿಷನ್. ಯಾಕೆ ಇದನ್ನು ಹಿಂಗೆ ಮಾಡ್ತಿದ್ರೆ ಅಂತ ಕೇಳಿದ್ರೆ, ಅದು ನಮ್ಮ ಟ್ರೆಡಿಷನ್, ಅದನ್ನ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಡ್ತಾರೆ. ಇಂಗ್ಲಿಷ್ ನಲ್ಲಿ ಇನ್ನೊಂದು ಪದ ಉಪಯೋಗಿಸೋದು ಟ್ರೆಡಿಷನ್ ಅಂಡ್ ಕನ್ವೆನ್ಷನ್. ಇಫ್ ಯು ಆಸ್ಕ್ ದ ಪೀಪಲ್ ಹೂ ಫಾಲೋ ಇಟ್, ಯಾಕೆ ಹಿಂಗೆ ಫಾಲೋ ಮಾಡ್ತಿದ್ರೆ, ಇದೇ ರೀತಿಯಾಗಿ ಯಾಕೆ ಮಾಡ್ತಿದ್ರೆ ಅಂತ ಕೇಳಿದ್ರೆ, ನಮ್ಮ ಪೂರ್ವಜರು ಹಿಂಗೆ ಮಾಡ್ತಾ ಇದ್ರು, ಅದಕ್ಕೆ ನಾನು ಇವಾಗಲೂ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವರ್ ಆನ್ಸೆಸ್ಟರ್ಸ್ ಯೂಸ್ ಟು ಫಾಲೋ ದಿಸ್, ದಟ್ಸ್ ವೈ ವಿ ಆರ್ ಆಲ್ಸೋ ಫಾಲೋಯಿಂಗ್ ಲೈಕ್ ದಿಸ್ ಅಂತ. ಬಟ್ ನೋಬಡಿ ಆಕ್ಚುಲಿ ಟ್ರೈಸ್ ಟು ಡಿಗ್ ಡೀಪ್ ಟು ಅಂಡರ್ಸ್ಟ್ಯಾಂಡ್ why some practices are being done in a certain way. So what we do is we give a touch of reality to that convention only. ಸೊ ನಾವೇನು ಸಂಪ್ರದಾಯ ಮಾಡ್ಕೊಂಡಿರ್ತೀವಿ, ಆ ಸಂಪ್ರದಾಯನೇ ಸತ್ಯ ಅಂತ ಅನ್ಕೊಂಡು ಅದನ್ನೇ ಪರಿಪಾಲನೆ ಮಾಡ್ಲಿಕ್ಕೆ ಹೋಗ್ತೀವಿ. ಸತ್ಯತೆಯಲ್ಲಿಯ ನಮ್ಮ ಶ್ರದ್ಧೆಯು ಇಲ್ಲವೆಂಬಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಸೊ ವಿ ಹ್ಯಾವ್ ಸತ್ಯತೆ ಅಂದ್ರೆ ಇಲ್ಲಿ ರಿಯಾಲಿಟಿ ಕಡೆಗೆ ನಮಗೆ ಮನಸ್ಸಿಗೆ ಗೋಚರವೇ ಇಲ್ಲ, ಅದ್ರ ಕಡೆಗೆ ನಮ್ಮ ಗಮನನೇ ಹೋಗ್ತಿಲ್ಲ. ಅದು ಕೇವಲ ಬಾಹ್ಯ ರೂಪಗಳಲ್ಲಿಯೂ ಪೂಜೆ ಪುರಸ್ಕಾರಗಳಲ್ಲಿಯೂ ವಿರೂಪಗೊಂಡಿದೆ ಎಂದು ಹೇಳಬಹುದು. ಕ್ರಮೇಣ ಅದು ಮತಾಂಧತೆ ಮತ್ತು ದುರಾಗ್ರಹಗಳಲ್ಲಿ ಪರ್ಯವಸಿತವಾಗಿದ್ದು, ದುರ್ದೈವದಿಂದ ಇದೇ ಇಂದಿನ ಧರ್ಮದ ಸ್ಥಾಯಿ ರೂಪವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಕ್ರಮೇಣ ಅದು ಮತಾಂಧತೆ ಮತ್ತು ದುರಾಗ್ರಹಗಳು ಆ ಒಂದು ಮಟ್ಟಕ್ಕೆ ಮಾರ್ಪಾಡಾಗಿ, the sad thing is that we think that is the structure of the religion. ಧರ್ಮದ ಸ್ವರೂಪ ಅದೇ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಾಹ್ಯಾಚಾರಗಳಲ್ಲಿಯೂ ನಮ್ಮ ಕುರುಡು ನಂಬಿಕೆಯು ಸತ್ಯದ ಬಗೆಗೆ ನಮ್ಮನ್ನು ಅಜ್ಞಾನದಲ್ಲಿ ಇಡುವುದಲ್ಲದೆ, ನಮಗೆ ಅರಿವಾಗದಂತೆ ಬೇರೆ ರೀತಿಯ ಪೂಜೆ ಪುರಸ್ಕಾರಗಳಲ್ಲಿ ನಂಬಿಕೆಯನ್ನಿಡುವ ಜನರ ಬಗ್ಗೆ ನಮ್ಮಲ್ಲಿ ತಿರಸ್ಕಾರ ಭಾವನೆಗಳನ್ನು ಒಲಿಸುತ್ತದೆ. ಅಂದ್ರೆ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅದಷ್ಟೇ ಸತ್ಯ, ಬೇರೆಯವ್ರು ಮಾಡ್ತಕ್ಕಂಥ ಪೂಜೆಗೆ ಸತ್ಯತೆ ಇಲ್ಲ ಅನ್ನೋ ದೃಷ್ಟಿನಲ್ಲಿ ನಮ್ಮ ಮನಸ್ಸು ಮತಾಂಧತೆಗೆ ಮುಳುಗೋಗಿದೆ. ವಿ ಓನ್ಲಿ ಬಿಲೀವ್ ಇನ್ ಅವರ್ ಮೆಥಡ್ ಆಫ್ ವರ್ಷಿಪ್. We don't want to believe in any other method of worship, although even we don't know why we worship in a certain way. ಇಲ್ಲಿ ಇನ್ನೊಂದು ವಿಚಾರಗಳು ಹೇಳಿದ್ದಾರೆ ಇಲ್ಲಿ ಬಾಬುಜಿಯವರು. ಬಾಹ್ಯಾಚಾರಗಳಲ್ಲಿ ನಮ್ಮ ಕುರುಡು ನಂಬಿಕೆ ಸತ್ಯದ ಬಗ್ಗೆ ನಮಗೆ ಅಜ್ಞಾನವನ್ನುಂಟು ಮಾಡುತ್ತದೆ, ನಮಗೆ ಅರಿವಾಗದಂತೆ ಬೇರೆ ಜನಗಳ ತಿರಸ್ಕಾರ ಭಾವನೆ ಮೂಡಿಸುತ್ತೆ. ಸೊ ಇಲ್ಲಿ ಅಂಧ ಕುರುಡು ನಂಬಿಕೆ ಇರಬಾರದು.
ಆಧ್ಯಾತ್ಮದಲ್ಲೂ ಸಹ ಕುರುಡು ನಂಬಿಕೆ ಬೇಡ ಅಂತ ಹೇಳ್ತಾರೆ ದಾಜಿಯವರು. ಜಸ್ಟ್ ಬಿಕಾಸ್ ನಾ ಹೇಳ್ತಾ ಇದ್ದೀನಿ ಅಂತ ಕೇಳಬೇಡಿ, ನೀವು ಅಭ್ಯಾಸ ಮಾಡ್ರಿ, ನೀವು ಅಭ್ಯಾಸ ಮಾಡಿ ನಿಮಗೆ ಅನುಭವಕ್ಕೆ ಬಂತು ಅಂದ್ರೆ ಅವಾಗಷ್ಟೇ ನಂಬ್ರಿ ಅಂತ ಹೇಳ್ತಾರೆ. ಅದಕ್ಕೆ 90 days ಅಲ್ಲಿ ಯಾರ್ಯಾರಿಗೆಲ್ಲ ನಾವು ಇಂಟ್ರೊಡಕ್ಷನ್ ಮಾಡಿದ್ವಿ ಅವರಿಗೆ 3 ತಿಂಗಳು ಅಥವಾ 6 ತಿಂಗಳು ಇದನ್ನ ಅಭ್ಯಾಸ ಮಾಡಿ ನೋಡ್ರಿ, ಇದರಿಂದ ನಿಮಗೆ ಸಹಾಯ ಆಗ್ತಿದೆ, ನಿಮ್ಮಲ್ಲಿ ಪರಿವರ್ತನೆ ಆಗ್ತಿದೆ ಅಂತ ಅನಿಸಿದ್ರೆ ಇದನ್ನ ನೀವು ಪಾಲನೆ ಮಾಡ್ರಿ. ಇಲ್ಲದೇ ನೀವು ಬೇರೆ ಒಂದು ಅಭ್ಯಾಸನ ಮಾಡ್ಲಿಕ್ಕೆ ನಿಮಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಟ್ರೈ ದ ಮೆಥಡ್ ಫಾರ್ 3 to 6 months, and if you don't get the benefit or if you don't see any changes, then you are free to go and practice any other method ಅಂತ ದಾಜಿಯವರು ಈಗಲೂ ಕೂಡ ಹೇಳ್ತಾರೆ. ಸೊ ಆಧ್ಯಾತ್ಮದಲ್ಲೂ ಕುರುಡು ನಂಬಿಕೆ ಇರಬಾರದು, ಮತದಲ್ಲೂ ಕುರುಡು ನಂಬಿಕೆ ಇರಬಾರದು. ತತ್ಪರಿಣಾಮವಾಗಿ ಬೇರೆ ಬೇರೆ ಧರ್ಮಗಳ ಅನುಯಾಯಿಗಳಲ್ಲಿ ಮಾತ್ಸರ್ಯ, ಕಲಹ ಉಂಟಾಗಿದೆ. ಇದನ್ನೆಲ್ಲ ಆಲ್ರೆಡಿ ನೋಡ್ತಾ ಇದ್ದೀವಿ. ಗಣೇಶನ್ ಪ್ರೊಸೆಷನ್ ಹೋಗ್ತಾ ಇದ್ರೆ ಕಲ್ಲು ಹೊಡಿತಾರೆ, ನಮ್ಮ ಏರಿಯಾದಲ್ಲಿ ನೀವು ಬರಬಾರ್ದು ಅಂತ ಗಲಾಟೆ ಮಾಡ್ತಾರೆ. ಇವೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ. ಭಾರತವು ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸಿದ್ದರೂ ಸ್ವರಾಜ್ಯ ಅಥವಾ ಆತ್ಮ ಸ್ವಾತಂತ್ರ್ಯವು ಇನ್ನೂ ಬರಬೇಕಾಗಿದೆ. ಹಾಗಾದ್ರೆ ಈಗೆಲ್ಲ ಕೂಡ ನೀವು ಇದನ್ನೆಲ್ಲ ಕಲ್ತ್ಕೊಂಡು ನೀವೇನ್ ಮಾಡ್ತೀರಾ ಅಂದ್ರೆ ಭಾರತದಲ್ಲಿ ಆತ್ಮ ಸ್ವಾತಂತ್ರ್ಯದ ಉದಯ ಆಗ್ಲಿಕ್ಕೆ ನೀವೆಲ್ಲರೂ ಕೂಡ ನೆರವಾಗ್ತಾ ಇದ್ದೀರಿ. ಅದೇ ನಿಮ್ ಕೆಲಸ. ವಿಶಾಲ ದೃಷ್ಟಿ ಹಾಗೂ ಸ್ವತಂತ್ರವಾಗಿ ವಿಚಾರ ಮಾಡುವ ಸಾಮರ್ಥ್ಯದ ಅಭಾವವೇ ಮುಖ್ಯ ಪ್ರತಿಬಂಧವಾಗಿದೆ. ಇದನ್ನ ಎರಡು ಅಂಡರ್ಲೈನ್ ಮಾಡ್ಕೊಡ್ರಿ. ಏನ್ ಪ್ರಾಬ್ಲಮ್ ಆಗಿದೆ? ವಿಶಾಲ ದೃಷ್ಟಿ, ದ ಬ್ರಾಡ್ನೆಸ್ ಆಫ್ ವಿಷನ್, ಅಂಡ್ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋದು, ಇದೆರಡೂ ಕೂಡ ಕಡಿಮೆ ಆಗಿರೋದ್ರಿಂದ ನಾವು ಎಲ್ಲೋ ಒಂದ್ ಕಡೆ ಹೋಗಿ ಸಿಕ್ಕಾಕೊಂಡಿದ್ದೀವಿ. ವಾತಾವರಣವೆಲ್ಲ ದ್ವೇಷಾಸೂಯೆಗಳಿಂದ ತುಂಬಿ ಹೋಗಿದೆ. ಸಮಾಜ ಸಂಸ್ಕೃತಿಗಳ ಕಟ್ಟಡವೆಲ್ಲ ಇದೇ ಅಡಿಗಲ್ಲಿನ ಮೇಲೆಯೇ ನಿಂತಿವೆ. ಮತ ವೈಷಮ್ಯವೇ ನಮ್ಮ ನಾಗರಿಕತೆಯ ಅಧಪತನಕ್ಕೆ ಮುಖ್ಯ ಕಾರಣವಾಗಿದೆ. ಒಂದು ರಿಲಿಜನ್ ಕಂಡ್ರೆ ಇನ್ನೊಂದು ರಿಲಿಜನ್ ಆಗಲ್ಲ. ಸೊ ಮತ ವೈಷಮ್ಯ. ಇಂದು ಭಾರತದಲ್ಲಿ ಪರಸ್ಪರ ಭಿನ್ನವಾಗಿರುವ ಜಾತಿಗಳು 3,000ಕ್ಕಿಂತ ಕಡಿಮೆ ಇಲ್ಲ. ಮೂಲತಃ ಈ ಜಾತಿಗಳು ಶ್ರಮ ವಿಭಜನೆಯ ಪ್ರಶ್ನೆಯನ್ನು ಬಿಡಿಸಲು ರಚಿತವಾದ ಬೇರೆ ಬೇರೆ ಕಾರ್ಮಿಕರ ಮತ್ತು ಶಿಲ್ಪಿಗಳ ಸಮಾಜಗಳಾಗಿದ್ದವು. ಸೊ ಮುಂಚೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ರು ಆ ಕೆಲಸದ ಆಧಾರದ ಮೇಲೆ ಜಾತಿಗಳಾಗಿದ್ದವು. ಆದ್ರೆ ಈಗ ಅದನ್ನೇ ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಪ್ರೀವಿಯಸ್ಲಿ the caste was determined based on the work that they were doing. But now we have actually given it a totally different color. ನಾವು ಅದಕ್ಕೆ ಬೇರೆ ಬಣ್ಣ ಮತ್ತು ಸ್ವರೂಪವನ್ನು ಕೊಟ್ಬಿಟ್ಟಿದ್ದೀವಿ. ಆದ್ದರಿಂದ ಪ್ರತಿಯೊಂದು ಸಮಾಜವು ಉಳಿದ ಸಮಾಜಗಳಿಂದ ಬೇರ್ಪಟ್ಟು ಸ್ವತಂತ್ರವಾಗಲು ಪ್ರಯತ್ನಿಸುತ್ತಿದ್ದು ಉಳಿದವುಗಳೊಂದಿಗೆ ದ್ವೇಷಾಶಯಗಳ ಭಾವನೆಗಳನ್ನು ಬೆಳೆಸುತ್ತಿದೆ. ಸೊ ಈಚ್ caste wants to show that they are dominant. So now that is what is leading to all the ಪ್ರಾಬ್ಲಮ್ಸ್ ಇನ್ ದ ಸೊಸೈಟಿ. ಹೀಗೆ ಸಮಾಜವೆಲ್ಲ ಶೈಥಿಲ್ಯದ ಕಡೆಗೆ ಭರದಿಂದ ಸಾಗಿದೆ. ಈ ಅನಿಷ್ಟವು ಶೀಘ್ರವಾಗಿ ನಿಂತು ಹೋಗುವ ಸಮಯವು ಒದಗಿ ಬಂದಿದೆ. ಇಟ್ಸ್ ಟೈಮ್ ದಟ್ ದಿಸ್ ಹ್ಯಾಸ್ ಟು ಸ್ಟಾಪ್. ನಿಸರ್ಗವು ಈ ಅನಿಷ್ಟವನ್ನು ಕೊನೆಗಾಣಿಸಲು ಕಾರ್ಯತತ್ಪರವಾಗಿದೆ. ದ ನೇಚರ್ ಈಸ್ ಅಟ್ ವರ್ಕ್ ಟು ಎಂಡ್ ದಿಸ್ ಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಬಿ ವೆರಿ ಬ್ಯಾಡ್ ಫಾರ್ ಹ್ಯೂಮನ್ ಸಿವಿಲೈಸೇಷನ್. ಕಾಲನ ಕಠಾರವು ನಿಷ್ಕರುಣವಾದುದು. ಈ ಮಾತು ಜಾತಿ ದ್ವೇಷಕ್ಕೆ ಉತ್ಸಾಹದಿಂದ ಉತ್ತೇಜನ ಕೊಡುವವರಿಗೂ ಮತದ್ವೇಷ ಪ್ರತಿಪಾದಕರಿಗೂ ಎಚ್ಚರಿಕೆಯಾಗಿ ನಿಲ್ಲಿ. ಸೊ ದ ಒನ್ ಹೂ ಇಸ್ ಆಕ್ಚುಲಿ ಟಾಕಿಂಗ್ ಅಬೌಟ್ ರಿಲಿಜಿಯಸ್ ಫಂಡಮೆಂಟಲಿಸಮ್ ಆರ್ ಕ್ಯಾಸ್ಟಿಸಮ್, ಇಟ್ಸ್ ಎ ವಾರ್ನಿಂಗ್ ಟು ದೆಮ್. ಅವರಿಗೆಲ್ಲ ಕೂಡ ಎಚ್ಚರಿಕೆ ಗಂಟೆ ಇದು. ಯಾಕಂದ್ರೆ ಈಗ ನಿಸರ್ಗ ಇದನ್ನ ತೊಡೆದು ಹಾಕಬೇಕು ಅಂತ ನಿರ್ಧಾರ ಮಾಡಿದೆ. ಅದರ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಅವರು ಸಕಾಲಕ್ಕೆ ತಿದ್ದುಕೊಳ್ಳದಿದ್ದರೆ ಅದರ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲಾರರು. ಭಗವದ್ಗೀತೆಯು ನೆರವೇರಿಯೇ ತೀರುವುದು. ಕಲುಷಿತ ಮನೋವೃತ್ತಿಯು ಎಲ್ಲಕ್ಕೂ ದೊಡ್ಡ ಅನಿಷ್ಟ. ಅದೇಕೆ ಆಧ್ಯಾತ್ಮ ಜೀವನಕ್ಕೆ ಮಾರಕವಾದ ವಿಷಯವಾಗಿದೆ. ಸೊ ಕಲುಷಿತ ಮನೋವೃತ್ತಿ, ಸೊ ಕರಪ್ಟೆಡ್ ಮೈಂಡ್, ಅದನ್ನು ಅಂಡರ್ಲೈನ್ ಮಾಡ್ಕೊಂಡ್ರೆ ದ ಕರಪ್ಟೆಡ್ ಮೈಂಡ್ ಇಸ್ ದ ಒನ್ ವಿಚ್ ಇಸ್ ಕ್ರಿಯೇಟೆಡ್ ಆಲ್ ದ ಪ್ರಾಬ್ಲಮ್. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ ಮೈಂಡ್ ಪರ್ ಸೆ, ಬಟ್ ವಿ ಹ್ಯಾವ್ ಮೇಡ್ ಇಟ್ ಕರಪ್ಟ್. And so all that we need to do is remove that corruption and the mind will be in tune with the nature. ಅದು ಮನುಷ್ಯನ ವಿಶಾಲ ದೃಷ್ಟಿಯನ್ನು ಲೋಪಗೊಳಿಸಿ ಆತನನ್ನು ತನ್ನ ಮಟ್ಟಿಗೆ ಬಂಧಿತನಾಗಿ ಇಡುತ್ತದೆ. So when the mind is corrupted, our vision becomes narrow.
ಅದಕ್ಕೆ ಅಂಟಿಕೊಂಡವರಲ್ಲಿ ಸಂಕುಚಿತ ಮನಸ್ಸನ್ನು ಹುಟ್ಟಿಸಿ ಅವರ ಪ್ರಗತಿಗೆ ಎಲ್ಲ ಪ್ರತ್ಯಾಶೆಯನ್ನು ಕಳೆದು ಬಿಡುತ್ತದೆ. ಸೊ ದೇರ್ ಇಸ್ ನೋ ಹೋಪ್ ಆಫ್ ಪ್ರೋಗ್ರೆಸ್ ಆಸ್ ಲಾಂಗ್ ಆಸ್ ವಿ ಹ್ಯಾವ್ ಎ ಕರಪ್ಟ್ ಮೈಂಡ್. Now this is also emphasizing the importance of the cleaning method that we have got in our system. ಸೊ ನಮ್ಮಲ್ಲಿ ಶುದ್ಧೀಕರಣದ ಇದು ಇದೆಯಲ್ಲ ಪಾತ್ರ, ಅದನ್ನ ಇಲ್ಲಿ ಬಾಬೂಜಿ ಅವರು ಇನ್ನೂ ಅದ್ರ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ, ಆದ್ರೆ ಅದರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಒಬ್ಬ ಮನುಷ್ಯನಲ್ಲಿ ಕಲುಷಿತ ಮನಸ್ಸಿರುತ್ತೋ ಅವರಿಗೆ ತಮ್ಮಲ್ಲಿ ತಾವು ಬಂದಿಯಾಗಿ ಬಿಡುತ್ತಾರೆ. ಆ ಬಂಧನದಿಂದ ಅವ್ರು ಬಿಡಿಸ್ಕೊಂಡು ಬೆಳಿಬೇಕಾದ್ರೆ ಆ ಕಲುಷಿತ ಮನಸ್ಸೇನಿದೆ, ಕಲುಷತೆ ಕಡಿಮೆ ಆಗ್ಬೇಕು ಮನಸ್ಸಿನಿಂದ. ಅವಾಗ ಮನಸ್ಸು ತನ್ನ ಸ್ವಾಭಾವಿಕ ಪರಿಶುದ್ಧ ಸ್ಥಿತಿಗೆ ಬರುತ್ತೆ. ಯಾವಾಗ ಮನಸ್ಸು ಪರಿಶುದ್ಧ ಸ್ವಾಭಾವಿಕ ಸ್ಥಿತಿಗೆ ಬರುತ್ತೋ ಆವಾಗ ಅವ್ರು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಕಲುಷಿತ ಮನೋವೃತ್ತಿಯು ಅನ್ಯರ ಬಗ್ಗೆ ದ್ವೇಷವನ್ನು ಬೆಳೆಸುವುದರಲ್ಲದೆ ಅದು ಪ್ರಚ್ಛನ್ನ ರೀತಿಯಲ್ಲಿ ಆತ್ಮ ಪ್ರತಿಷ್ಠೆಯ ಸುಳ್ಳು ಭಾವನೆಯೇ ಆಗಿದೆ. ಸೊ ಇಟ್ ಮ್ಯಾನಿಫೆಸ್ಟ್ ಇನ್ 2 different levels. One, it increases the enmity with others. Second thing, it also makes you very egoistic. ಸೊ ಆತ್ಮ ಪ್ರತಿಷ್ಠೆ ಅಂದ್ರೆ ಇಲ್ಲಿ ಈಗೋಯಿಸಮ್. ಸೊ ಈಗೋಯಿಸಮ್ ಜಾಸ್ತಿ ಆಗ್ಲಿಕ್ಕೆ ಅದು ಪ್ರೇರೇಪಣೆ ಮಾಡುತ್ತೆ, ಬೇರೆಯವರಲ್ಲಿ ದ್ವೇಷ ಹುಟ್ಟಲಿಕ್ಕೆ ಅದು ಪ್ರೇರೇಪಣೆ ಮಾಡುತ್ತೆ. ಈ ಅನಿಷ್ಟವನ್ನು ನೀವು ಪೋಷಿಸಿದರೆ ಈಗಿರುವ ಅಹಂಕಾರದ ಸರಪಣಿಗೆ ಒಂದು ಹೆಚ್ಚಿನ ಕೊಂಡಿಯನ್ನು ಜೋಡಿಸಿದಂತಾಗುತ್ತದೆ. ಅದಕ್ಕೆ ನಾನು ಹೇಳಿದ್ದು ಅಹಂಕಾರ ಜಾಸ್ತಿ ಆಗುತ್ತೆ. ಅದರ ಪರಿಣಾಮವಾಗಿ ನೀವು ಸತ್ಯದಿಂದ ಬಹುದೂರ ಉಳಿಯುತ್ತೀರಿ. ಹೀಗೆ ಅನಂತರ ಸಾಕ್ಷಾತ್ಕಾರವು ಅಸಂಭವವಾಗಿ ಬಿಡುತ್ತದೆ. ಸೊ ದ ಮೋರ್ ವಿ ಬಿಲ್ಡ್ ದ ಈಗೋಯಿಸಮ್, ದ ಮೋರ್ ಅವೇ ವಿ ಆರ್ ಫ್ರಮ್ ರಿಯಾಲಿಟಿ ಅಂಡ್ ಆಲ್ಸೋ ಫ್ರಮ್ ಸೆಲ್ಫ್ ರಿಯಲೈಸೇಷನ್. ಧರ್ಮದ ಮೂಲ ಆಧಾರವಾದ ವಿಶ್ವ ಪ್ರೇಮವು ಮಾಯವಾಗಿದ್ದು ಸಾಮಾನ್ಯವಾಗಿ ಜೀವೇಶ್ವರನ್ನು ಕೂಡಿಸುವ ಕೊಂಡಿಯೆಂದೇ ತಿಳಿಯಲಾದ ಧರ್ಮವು ಈಗ ಪ್ರತಿಬಂಧವಾಗಿ ನಿಂತಿದೆ. ಸೊ ಧರ್ಮ ಶುರು ಆದಾಗ ಅದು ಆತ್ಮ ಮತ್ತು ಪರಮಾತ್ಮದ ಮಿಲನಕ್ಕೆ ಒಂದು ದಾರಿ ಅಂತಿತ್ತು. ಈಗ ಧರ್ಮನೇ ಅದಕ್ಕೆ ಅಡ್ಡಿಯಾಗಿ ನಿಂತಿದೆ. ಸೊ ವೆನ್ ರಿಲಿಜನ್ ಸ್ಟಾರ್ಟೆಡ್, ಇಟ್ ವಾಸ್ ಸಪೋಸ್ ಟು ಬಿ ಎ ಲಿಂಕ್ ಬಿಟ್ವೀನ್ ದ ಸೋಲ್ ಅಂಡ್ ದ ಸುಪ್ರೀಂ ಸೋಲ್, ಬಟ್ ನೌ ದಟ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಬ್ಲಾಕ್ ಫಾರ್ ದ ಕನೆಕ್ಷನ್ ಟು ಬಿ ಎಸ್ಟಾಬ್ಲಿಷ್ಡ್. ಯಾವುದಾದರೂ ಒಂದು ಪದ್ಧತಿಯ ಅಥವಾ ಪೂಜಾ ಸ್ವರೂಪದ ನಿಜವಾದ ಮಹತ್ವವನ್ನು, ಚರ್ಮಗತಿಯನ್ನು ಕುರಿತು ನಿಚ್ಚಳವಾದ ಕಲ್ಪನೆ ಇಲ್ಲದೆ ನಾವು ಅದಕ್ಕೆ ಅಂಟಿಕೊಂಡಿದ್ದಾದರೆ ಬಹುದೊಡ್ಡ ತಪ್ಪನ್ನು ಮಾಡಿದಂತೆ. ಇಫ್ ವಿ ಡು ನಾಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಗ್ರಾಸ್ಪ್ ದ ಎಸೆನ್ಸ್ ಆಫ್ ಎನಿ ರಿಲಿಜನ್ ಅಂಡ್ ವಿ ಸ್ಟಿಕ್ ಟು ಇಟ್, ದೆನ್ ವಿ ಆರ್ ಮೇಕಿಂಗ್ ಎ ಬಿಗ್ ಮಿಸ್ಟೇಕ್. ದೇವರು ಒಂದು ವಿಶಿಷ್ಟ ಧರ್ಮದ ಅಥವಾ ಮತದ ಕಟ್ಟಿನಲ್ಲಿ ದೊರೆಯಲಾರನು. ಗಾಡ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಎನಿ ರಿಲಿಜನ್ or any spiritual practices including heartfulness. ನಾವು ಕೇಳ್ಕೊಳ್ರಿ, ದೇವರು ಯಾವುದೇ ಒಂದು ಅಭ್ಯಾಸಕ್ಕೆ ಮಾತ್ರ ಅವನು ಸೀಮಿತವಾಗಿಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಅವನು ಎಲ್ಲೇನು ಮೀರಿರ್ತಕ್ಕಂಥ ಒಂದು ಅಸ್ತಿತ್ವ ಅಂದ್ರೂ ಕೂಡ ತಪ್ಪಾಗುತ್ತೆ, ಬಟ್ ಅದನ್ನ ಅಸ್ತಿತ್ವ ಅನ್ನೋ ಪದ ಉಪಯೋಗಿಸ್ತಾ ಇದ್ದೀವಿ. ಇರುವಿಕೆ ಅಂತ ಹೇಳ್ಬೋದು. ಎಲ್ಲ ಎಲ್ಲೆಗಳನ್ನು ಮೀರಿರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಇರುವಿಕೆಯೇ ಭಗವಂತ ಅಂತ ನಾವು ಕರಿತೀವಿ. ಆತನು ಕೆಲವೊಂದು ಸಂಪ್ರದಾಯಗಳನ್ನಾಗಲಿ ಶಾಸ್ತ್ರಗಳಲ್ಲಾಗಲಿ ಸಿಕ್ಕಲಾರನು. ನಮ್ಮ ಹೃದಯಾಂತರಾಳದಲ್ಲಿಯೇ ನಾವು ಆತನನ್ನು ಶೋಧಿಸಬೇಕು. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಎಲ್ಲಿ ದೇವರನ್ನ ಹುಡುಕ್ತೀರಾ? ನಮ್ಮ ಹೃದಯಾಂತರಾಳದಲ್ಲಿ ದೇವರನ್ನು ಹುಡುಕಬೇಕು. ಯು ಹ್ಯಾವ್ ಟು ಸರ್ಚ್ ಫಾರ್ ಗಾಡ್ ಇನ್ ದ ಕೋರ್ ಆಫ್ ಅವರ್ ಹಾರ್ಟ್ ಅಂತ ಬರೀತಾರೆ ದಾರ್ಜಿ. ದೇವರ ಬಗೆಗೆ ವಿಧ ವಿಧವಾದ ಕಲ್ಪನೆಗಳಿರುವು. ಜನರು ತಮ್ಮ ತಮ್ಮ ಗ್ರಹಣ ಶಕ್ತಿ ಮತ್ತು ಬುದ್ಧಿಶಕ್ತಿಗಳ ಅನುಸಾರವಾಗಿ ಆತನನ್ನು ಬೇರೆ ಬೇರೆ ರೀತಿಯಾಗಿ ತಿಳಿಯುತ್ತಾರೆ. ಸರ್ವಸಾಮಾನ್ಯವಾಗಿ ಸ್ವೀಕೃತವಾದ ಗ್ರಹಿಕೆ ಎಂದರೆ ದೇವರು ಚಿರಂತನ ಶಕ್ತಿ ಎಂದು. ಹಿ ಈಸ್ ಆಲ್ ಮೈಟಿ ಅಂತ ಹೇಳ್ತೀವಿ. ದಟ್ ಇಸ್ ಒನ್ ಆಫ್ ದ ವೇಸ್ ಇನ್ ವಿಚ್ ವಿ ಟ್ರೈ ಟು ರಿಲೇಟ್ ಟು ಗಾಡ್, ದಟ್ ಹಿ ಈಸ್ ಆಲ್ ಮೈಟಿ, ಆಲ್ ಪವರ್ಫುಲ್. ಆದರೆ ತಾತ್ವಿಕ ದೃಷ್ಟಿಯು ಇದಕ್ಕಿಂತಲೂ ಮುಂದುವರಿದು ಎಲ್ಲ ಭೇದಗಳನ್ನು ಬಹುತ್ವವನ್ನು ಮೀರಿದ ನಿರ್ಗುಣ ಬ್ರಹ್ಮವನ್ನು ಅಥವಾ ನಿರ್ಣಯಾತೀತ ಕೇವಲ ತತ್ವವನ್ನು ಒಳಗೊಂಡಿರುತ್ತದೆ. ಸೊ ಇಟ್ ಟಾಕ್ಸ್ ಅಬೌಟ್, ವೆನ್ ಯು ಟಾಕ್ ಅಬೌಟ್ ಫಿಲಾಸಫಿ, ಇಟ್ ಗಿವ್ಸ್ ಯು ಎ ಕಾನ್ಸೆಪ್ಟ್ ಆಫ್ ನಿರ್ಗುಣ ಬ್ರಹ್ಮನ್. ಈ ಎಲ್ಲ ಮಿತಿಗಳನ್ನು ಮೀರಿ ಒಬ್ಬ ನಿರ್ಗುಣ ಬ್ರಹ್ಮನ್ ಅಂತ ಒಂದು ವಸ್ತು ಇದೆ, ಅದರೆಡೆಗೆ ನಾವು ಹೋಗ್ತೀವಿ ಅಂತ ಹೇಳ್ತೀವಿ. ಅದು ಅಸ್ತಿತ್ವದ ಆದಿಷ್ಠಾನವೂ ಮೂಲ ಕಾರಣವೂ ಆಗಿದ್ದು ಸಕಲ ವ್ಯಕ್ತ ಸೃಷ್ಟಿಯ ಅತಿ ಕ್ರಿಯಾತ್ಮಕ ಕೇಂದ್ರ ಅಥವಾ ಮೂಲ ಆಧಾರವಾಗಿದೆ. ಈ ನಿರ್ಗುಣ ಬ್ರಹ್ಮನ್ ಅನ್ನೋದಿದೆಯಲ್ಲ, ಅದು ಪ್ರತಿಯೊಂದು ಸೃಷ್ಟಿನಲ್ಲಿ ಏನಾಗಿದೆ, ವಾಟ್ ಎವರ್ ಹ್ಯಾಸ್ ಬೀನ್ ದೇರ್ ಇನ್ ದ ಮ್ಯಾನಿಫೆಸ್ಟ್ ವರ್ಲ್ಡ್,
ಅದಕ್ಕೆಲ್ಲ ಬೇಸ್ ಆಗಿದೆ. ಅಂಡ್ ಇಟ್ಸ್ ದ ಮೋಸ್ಟ್ ಆಕ್ಟಿವ್ ಸೆಂಟರ್, ಮೋಸ್ಟ್ ಆಕ್ಟಿವ್ ಬೇಸ್. ಸೊ ತುಂಬಾ ಕ್ರಿಯೆ ನಡೀತಾ ಇದೆ ಸೆಂಟರ್ ನಲ್ಲಿ. ಅದನ್ನ ನಾವು ಮೂಲಾಧಾರ ಅಂತ ಕರಿತೀವಿ. ಅದು ಗುಣ, ಕ್ರಿಯೆ, ಚೇತನಗಳ ಆಚೆ ಇದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಗುಣ, ಕ್ರಿಯೆ ಮತ್ತು ಚೇತನ ಈ ಮೂರರ ಆಚೆ ಇದೆ. ಇದು ಯಾಕೆ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಎಷ್ಟೊಂದು ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಚೇತನವೇ ಹೈಯೆಸ್ಟ್ ಅಂತ ಉಲ್ಲೇಖ ಮಾಡಿದ್ದಾರೆ. ಚೇತನಕ್ಕೆ ನಾವು ಹೋಗಿ ತಲುಪಿದ್ವಿ ಅಂದ್ರೆ ಅದೇ ಗರಿಷ್ಠ ಮಟ್ಟ, ಅದನ್ನ ದಾಟ್ ಹೋಗುವಂತ ಅಗತ್ಯ ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಕಾನ್ಶಿಯಸ್ನೆಸ್ ಈಸ್ ನಾಟ್ ದ ಹೈಯೆಸ್ಟ್, ದಟ್ ಈಸ್ ನಾಟ್ ಅವರ್ ಗೋಲ್. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಗುಣ, ಕ್ರಿಯೆ ಮತ್ತು ಚೇತನ, ನಾವು ತ್ರಿಗುಣಾತ್ಮಕ ಅಂತ ಹೇಳ್ತೀವಲ್ಲ, ಭಗವಂತನಿಗೆ ನಾವು ತ್ರಿಗುಣಾತೀತ ಅಂತ ಕರಿತೀವಿ. ಎಲ್ಲ ಕ್ರಿಯೆಗಳನ್ನು ಮೀರಿದವನು, ಕ್ರಿಯಾಕ್ರಿಯೆಗಳನ್ನು ಮೀರಿದವನು, ತ್ರಿಗುಣಗಳನ್ನು ಮೀರಿದವನು ಮತ್ತು ಚೇತನವನ್ನು ಮೀರಿದವನು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅದನ್ನು ಅವರು ಪರಬ್ರಹ್ಮವೆಂದು ಹೇಳುತ್ತಾರೆ. ಇದು ಎರಡನೇ ಕಲ್ಪನೆ, ಪರಬ್ರಹ್ಮ ಅನ್ನೋದು. ಇದಾದ ಮೇಲೆ ದೇವರು ಸರ್ವಶ್ರೇಷ್ಠ ಸತ್ ಎಂಬ ಕಲ್ಪನೆ ಬರುವುದು. ಇಲ್ಲಿ ತ್ರಿಗುಣಗಳಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥದ್ದು ಅಥವಾ ಅತ್ಯಂತ ಉತ್ಕೃಷ್ಟವಾದಂಥ ಗುಣ ಅಂದ್ರೆ ಸತ್ವಗುಣ. ಸೊ ಅದು ಆ ಸತ್ನ ಗುಣ ಇದೆಯಲ್ಲ, ಅದನ್ನು ಅವರು ಸರ್ವಶ್ರೇಷ್ಠ ಅಂತ ಹೇಳಿ ಅದೇ ದೇವರ ಪರಿಕಲ್ಪನೆ ಅಂತ ಕೂಡ ಹೇಳ್ತಾರೆ. ನಾವು ಜಗತ್ತಿನ ನಾನತ್ವಗಳನ್ನು, ವೈವಿಧ್ಯವನ್ನು ನೋಡಿ ಅದಕ್ಕೊಬ್ಬ ಕರ್ತೃ ಅಥವಾ ನಿಯಾಮಕನು ಇರುವುದಾಗಿ ನಂಬುವೆವು. ಸೊ ಜಗತ್ತನ್ನು ನೋಡ್ತೀವಿ ಆ ಕಡೆ ಈ ಕಡೆ, ಎಲ್ಲ ಒಂದು ರೀತಿ ಮೆಥಾಡಿಕಲ್ ಆಗಿ ಒಂದು ಆರ್ಡರ್ ಆಗಿ ಎಲ್ಲ ನಡೀತಾ ಇದೆ. ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರೋ ಒಬ್ರು ಇರಲೇಬೇಕು. ಸೊ ದೇರ್ ಶುಡ್ ಬಿ ಸಮ್ ಕಂಟ್ರೋಲರ್ who can make this machinery of nature run in a smooth way ಅಂತ ಅನ್ಕೊಂಡು, that is also one of the ways in which we relate to God. ಸೊ ಈಗ ಈಶ್ವರ ಅಂದ್ರೆ ಯಾರು ಅಂತ ಬರೀತಾರೆ. ಅವನನ್ನು ಸಗುಣ ಬ್ರಹ್ಮನೆಂದು ಅಥವಾ ಈಶ್ವರನೆಂದು ಕರೆದೆವು. ಸೊ ಅದು ಪರಬ್ರಹ್ಮ ಅಥವಾ ನಿರ್ಗುಣ ಬ್ರಹ್ಮನ ಅಲ್ಲಿ ಹಾಕಿದ್ವಿ, ಸಗುಣ ಅಥವಾ ಈಶ್ವರನ ಇಲ್ಲಿ ಕೆಳಗಡೆ ಹಾಕ್ತಿದ್ವಿ. ಈ ಈಶ್ವರ ಅಂದ್ರೆ ನಮ್ಮ ಕಲ್ಪನೆ ಏನು, ಈ ವ್ಯಕ್ತವಾಗಿರ್ತಕ್ಕಂಥ ಜಗತ್ತು ಒಂದು ನಿಯಮದಿಂದ ನಡಿಬೇಕಾದ್ರೆ ಅದನ್ನ ನೋಡ್ಕೊಳಕ್ ಒಬ್ಬ ನಿಯಾಮಕ ಇರಬೇಕು. ಆ ನಿಯಾಮಕನೇ ಈಶ್ವರ ಅಂತ ಕರಿತೀವಿ. ಸೊ ಈಶ್ವರ ಅನ್ನೋ ಪದ ವಿ ಯೂಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಮ್ಯಾನಿಫೆಸ್ಟ್ ವರ್ಲ್ಡ್. ವಿ ಡೋಂಟ್ ಯೂಸ್ ದ ವರ್ಲ್ಡ್ ಈಶ್ವರ ಇನ್ ದ ಕಾಂಟೆಕ್ಸ್ಟ್ ಆಫ್ ಅನ್ಮ್ಯಾನಿಫೆಸ್ಟ್ ವರ್ಲ್ಡ್ ಆರ್ ದ ಸೆಂಟರ್. ಸೊ ಸಗುಣ ಬ್ರಹ್ಮನ್ ಅಂತ ಕರೆದ್ವಿ. ಆತನು ನಿರಾಕಾರ ಚಿರಂತರ ಸತ್ಯ ಉಳ್ಳವನು, ಸರ್ವಶಕ್ತನು, ಸರ್ವಜ್ಞನು, ಸಕಲ ಶ್ರೇಷ್ಠ ಸದ್ಗುಣಗಳನ್ನು ಉಳ್ಳವನು ಎಂದು ಬಗೆಯುವೆವು. ಅದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಆ ನಿರಾಕಾರ ಬ್ರಹ್ಮನ್ ಇದೆಯಲ್ಲ, ಅದರಲ್ಲಿ ಇರ್ತಕ್ಕಂಥ ಸತ್ವ ಈ ಸಗುಣ ಬ್ರಹ್ಮನಲ್ಲೂ ಇದೆ. ಸಗುಣ ಬ್ರಹ್ಮನ್ ಎಲ್ಲೆಲ್ಲೂ ಇದ್ದಾನೆ, ಎಲ್ಲಾ ಕೆಲಸ ಮಾಡ್ಲಿಕ್ಕೂ ಶಕ್ಯವಿದ್ದಾನೆ ಅಂತ ನಾವು ಅದನ್ನ ಕಲ್ಪನೆ ಮಾಡ್ಕೊಳ್ತೀವಿ. ಆತನು ಜಗತ್ತಿನ ಮೂಲ ಕಾರಣವಾಗಿದ್ದು ಅದರ ಸ್ಥಿತಿ ಲಯಗಳಿಗೂ ಕರ್ತೃವಾಗಿದ್ದಾನೆ. ಇದು ಸಗುಣ ಬ್ರಹ್ಮನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಕೆಳಮಟ್ಟದ ದೃಷ್ಟಿಯಿಂದ ನೋಡಿದಾಗಲೇ ದೇವರು ಪೂಜ್ಯವಾಗಿ ಬಹುಶಃ ಎಲ್ಲ ಧರ್ಮಗಳ ಅಂತಿಮ ಧ್ಯೇಯನಾಗುತ್ತಾನೆ. ಸೊ ಹಾಗಾದ್ರೆ ನಾವು ಕೆಳಗಿನ ಸ್ತರದಿಂದ ನೋಡಿದಾಗ ಈ ಯಾರು ಸೃಷ್ಟಿನ ಪಾಲನೆ ಮಾಡ್ತಿರ್ತಕ್ಕಂಥ ದೇವರು ಪೂಜೆಗೆ ಅರ್ಹ ಅಂತ ಹೇಳಿ ನಮ್ಮ ಪೂಜೆ ಆ ದೇವರಿಗಷ್ಟೇನೆ ಸೀಮಿತವಾಗಿರುತ್ತೆ. ವಿ ಓನ್ಲಿ ವರ್ಷಿಪ್ ದಟ್ ಗಾಡ್ ವಿಚ್ ಇಸ್ ದ ಒನ್ who is in charge of the manifest world. We forget totally about the unmanifest world. So ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇಡೀ ಪ್ರಕಟವಾಗಿರ್ತಕ್ಕಂಥ ಜಗತ್ತು ವಿಶ್ವ ಏನಿದೆ ಇದು ಬರೀ ಕೇವಲ ಕಾಲು ಭಾಗ ಅಷ್ಟೇ, ಇನ್ನು ಮುಕ್ಕಾಲು ಭಾಗ ಪ್ರಕಟ ಆಗಿಲ್ಲ, ಅನ್ಮ್ಯಾನಿಫೆಸ್ಟ್ ಅಂತ ಕರೀತಾನೆ. ಸೊ ದೇರ್ ಇಸ್ ಎ 75% unmanifest world, only 25% has actually manifested ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಇದುವರೆಗೆ ದೇವರು ನಿರಾಕಾರನಾಗಿದ್ದು ಹಲವು ಗುಣಗಳನ್ನು ಉಳ್ಳವನೆಂದು ತಿಳಿಯಲಾಯಿತು. ಈ ಭಾವನೆಯು ಕೂಡ ಜನಸಾಮಾನ್ಯರಿಗೆ ಗ್ರಹಿಸಲು ಕಠಿಣವಾಗಿದೆ. ಸೊ ಈಗ ನೋಡಿ, ನಿರಾಕಾರ ಸ್ವರೂಪಿಯಾಗಿದ್ದಾನೆ, ಆದ್ರೆ ಕೆಳಗಡೆ ಬಂದಾಗ ಅವನೇ ಗುಣಗಳನ್ನು ಹೊಂದ್ತಾನೆ ಅಂತ ಹೇಳ್ತೀವಿ. ಆದ್ರೆ ಇದನ್ನು ಗ್ರಾಸ್ ಮಾಡಲಿಕ್ಕೆ ಜನರಿಗೆ ಕಷ್ಟ. ಆದುದರಿಂದ ಅವರು ಹೆಚ್ಚು ಸ್ಥೂಲವಾದ ರೂಪವೊಂದನ್ನು ತೆಗೆದುಕೊಂಡು ಸುಲಭವಾದ ಮಾರ್ಗವನ್ನು ಕಂಡುಕೊಳ್ಳಲು ಯತ್ನಿಸುವರು. ಅದಕ್ಕೆ ಅವರಿಗೆ ಗ್ರಹಿಸ್ಲಿಕ್ಕೆ ಕಷ್ಟ ಆಗಿದ್ದರಿಂದ ಇನ್ನೊಂದು ಸುಲಭವಾದ ಏನಾದ್ರು ಮಾರ್ಗ ಇತ್ತು ಅಂದ್ರೆ ಅದನ್ನ ನಾವು ತಗೊಂಡು ಆ ರೀತಿಯಾಗಿ ದೇವರಿಗೆ ನಾವು ಪೂಜೆ ಮಾಡೋಣ ಅಂತ ಜನಗಳು ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾರೆ. ಅಂತೆಯೇ ಕೆಲವರು ಆತನು ಎಲ್ಲಕ್ಕೂ ಮೇಲಿನ ಸ್ವರ್ಗದಲ್ಲಿ ಕುಳಿತುಕೊಂಡು
ಎಲ್ಲರಿಗೂ ದಯೆ ಮತ್ತು ನ್ಯಾಯದಾನವನ್ನು ಮಾಡುವನೆಂದು ತಿಳಿಯುವರು. ಇದು ಇನ್ನೊಂದು ಕಲ್ಪನೆ. ಸೊ ಹಿ ಸಿಟ್ಟಿಂಗ್ ಇನ್ ದ ಹೆವನ್, he is going to give justice and he is going to be very compassionate to everyone. ಎಲ್ಲರ ಮೇಲೂ ದಯೆ ತೋರಿಸ್ತಾನೆ ಮತ್ತೆ ಎಲ್ಲರಿಗೆ ನ್ಯಾಯವನ್ನು ಒದಗಿಸ್ತಾನೆ ಅಂತ ಒಂದು ಕಲ್ಪನೆ ಮಾಡ್ಕೊಂಡ್ವಿ. ಈ ದೇವರಲ್ಲಿದ್ದಾರೆ. ಈಗ ಮೂರನೇ ಕಲ್ಪನೆ, ಮೇಲ್ಗಡೆ ನಿರ್ಗುಣ ಆಯಿತು, ನಿರ್ಗುಣ ಪರಬ್ರಹ್ಮ ಅಂತ ಕರೆದ್ವಿ. ಕೆಳಗಡೆ ಬಂದಾಗ ಸಗುಣ ಆಯಿತು, ಅದನ್ನು ಈಶ್ವರ ಅಂತ ಕರೆದ್ವಿ. ಮೂರನೇ ಸ್ವರ್ಗ ಬಂದಾಗ ಸ್ವರ್ಗದ ಅಧಿಪತಿ ಇವನು ಸ್ವರ್ಗ ನೋಡ್ಕೊಂಡಿರ್ತಾನೆ, ಸ್ವರ್ಗದಲ್ಲಿ ಇದ್ಕೊಂಡು ಎಲ್ರಿಗೂ ನ್ಯಾಯ ಕೊಡ್ತಾನೆ. ಸೊ ಇಲ್ಲಿ ನಾವು ದೇವರನ್ನ ಸ್ವರ್ಗದ ಅಧಿಪತಿಯನ್ನಾಗಿ ಮಾಡಿದ್ವಿ. ಇದು ಜ್ಞಾಪಕ ಇದೆಯಾ? ಇದು ಕೃಷ್ಣನ ಸಮಯದಲ್ಲಿ ಇದು ಪರಿಕಲ್ಪನೆ ಇದೆ. ಸೊ ಆ ಗೋಕುಲವಾಸಿಗಳೆಲ್ಲ ನಂದನ ಜೊತೆ ಕೃಷ್ಣ ಬೆಳೀತಾ ಇರ್ತಾನೆ. ಅಲ್ಲೆಲ್ಲ ಅವರು ಆ ಹಳ್ಳಿನಲ್ಲಿ ಇಂದ್ರನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಕೃಷ್ಣ ಕೇಳ್ತಾನೆ, ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತಾ ಇದ್ರಿ ನೀವೆಲ್ಲ ಅಂತ. ಅದಕ್ಕೆ ಅವರೆಲ್ಲ ಹೇಳ್ತಾರೆ, ಇಂದ್ರನ ಪೂಜೆ ಮಾಡಲಿಲ್ಲ ಅಂದ್ರೆ ಅವ್ನ ಸಮಯಕ್ಕೆ ನಮಗೆ ಸರಿಯಾಗಿ ಮಳೆ ಕೊಡಲ್ಲ ಅಂತ ಹೇಳ್ತಾನೆ. ಸೊ ಕೃಷ್ಣ ಏನು ಹೇಳ್ತಾನೆ, ಇಲ್ಲ, ಇಂದ್ರನ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಇನ್ನೂ ಉನ್ನತವಾದಂತ ಕಡೆಗೆ ನಿಮ್ಮ ಪೂಜೆಯನ್ನ ತಿರುಗಿಸ್ಬೇಕು ಅಂತ ಹೇಳಿ ಅವರಿಗೆ ಒಂದಿಷ್ಟು ಬುದ್ಧಿವಾದ ಹೇಳ್ತಾನೆ. ಅಂಡ್ ಆ ವರ್ಷ ಇಂದ್ರನಿಗೆ ಪೂಜೆ ಮಾಡಲ್ಲ ಆ ಹಳ್ಳಿಯವರು. ಸೊ ಇಂದ್ರನಿಗೆ ಸಿಟ್ಟು ಬರುತ್ತೆ. ಇಂದ್ರನಿಗೆ ಸಿಟ್ಟು ಬಂದು ಅವನೇನ್ ಮಾಡ್ತಾನೆ, ಆ ಹಳ್ಳಿ ಮೇಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬರೆಸ್ತಾನೆ. ಸಿಕ್ಕಾಪಟ್ಟೆ ಮಳೆ ಬರೆಸಿದಾಗ ಆವಾಗಲೇ ಕೃಷ್ಣ ಗೋವರ್ಧನ ಬೆಟ್ಟ ಎತ್ತಿ ಹಿಡಿಯೋದು. ಆ ಹಳ್ಳಿಯ ಜನಗಳನ್ನೆಲ್ಲ ಕಾಪಾಡಲಿಕ್ಕೆ ಆ ಗೋವರ್ಧನ ಬೆಟ್ಟನ ಎತ್ತಿ ಹಿಡಿತಾನೆ. ಅದಾದ್ಮೇಲೆ ಇಂದ್ರನಿಗೂ ಕೃಷ್ಣನಿಗೂ ಮಾತುಕತೆ ಆಗುತ್ತೆ. ಕೃಷ್ಣ ಇಂದ್ರನಿಗೆ ಬುದ್ಧಿವಾದ ಹೇಳ್ತಾನೆ, ನೀವು ಮಾಡ್ತಿರೋದು ಈ ರೀತಿ ಸರಿ ಇಲ್ಲ, ತಪ್ಪು ಅಂತ ಹೇಳಿ. ಅಂದ್ರೆ ಇವ್ರನ್ನ ನಾವು ಡೆಮಿಗಾಡ್ಸ್ ಅಂತ ಕರಿತೀವಿ. ವಿ ಕಾಲ್ ದಮ್ ಆಸ್ ಡೆಮಿಗಾಡ್ಸ್. ಈ ಡೆಮಿಗಾಡ್ಸ್ ಅನ್ನೋರು ಕೆಳ ಹಂತದಲ್ಲಿ ಇರ್ತಕ್ಕಂಥ ದೈವತ್ವದ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ಆತ್ಮಗಳು. ಇಂದ್ರ ಇರ್ಬೋದು, ಅಗ್ನಿ ಇರ್ಬೋದು, ವಾಯು ಇರ್ಬೋದು, ವರುಣ ಇರ್ಬೋದು, ಯಮ ಇರ್ಬೋದು, ಇವರೆಲ್ಲ ಕೂಡ ನೇಚರ್ನ ಫಂಕ್ಷನರೀಸ್. ಅವರು ದೇವರಿಗೆ ನಿಸರ್ಗಕ್ಕೆ ಏನ್ ಬೇಕಾಗಿದೆ ಆ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ಒಂದು ಫಂಕ್ಷನರೀಸ್. ಆ ಸ್ಥಾನದಲ್ಲಿ ಇರ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ಅವರೆಲ್ಲರೂ ಕೂಡ ಮನುಷ್ಯ ಪೂಜೆ ಏನ್ ಮಾಡ್ತಾರಲ್ಲ, ಆ ಮನುಷ್ಯ ಪೂಜೆಯಿಂದನೇ ಅವರಿಗೆ ಶಕ್ತಿ ಬರೋದು. ಸೊ ಹಾಗಾಗಿ ಸೊ ವಿ ಡೋಂಟ್ ನೀಡ್ ಟು ವರ್ಷಿಪ್ ಟು ಹೋಮ್, ವಿ ಓನ್ಲಿ ಗಿವ್ ಪವರ್. ನಾವು ಯಾವ ಡೆಮಿಗಾಡ್ಸ್ಗೆ ನಮ್ಮ ಶಕ್ತಿಯಿಂದ, ನಮ್ಮ ಮನಸ್ಸು ಮತ್ತೆ ಆತ್ಮದ ಶಕ್ತಿಯಿಂದ ನಾವು ಶಕ್ತಿ ತುಂಬ್ತೀವೋ ಅವ್ರನ್ನ ಪೂಜೆ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಸೊ ಈಗ ಫಾರ್ ಎಕ್ಸಾಂಪಲ್ ಹೋಮ, ಹವನ, ಯಜ್ಞ ಎಲ್ಲ ಮಾಡ್ತಾರಲ್ಲ, ಆ ಯಜ್ಞಕ್ಕೆ ಪೂರ್ಣಾಹುತಿ ಅಂತ ಮಾಡಿದಾಗ ಆ ಪೂರ್ಣಾಹುತಿಯ ಫಲ ಏನಿದೆ, ಎಸೆನ್ಸ್ ಏನಿದೆ, ಅದು ಈ ಡೆಮಿಗಾಡ್ಸ್ಗೆ ಹೋಗುತ್ತೆ, ಅದು ಅವರಿಗೆ ಶಕ್ತಿಯನ್ನು ತುಂಬುತ್ತೆ. ಸೊ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾದಂತ ಒಂದು ಜನಾಂಗ ಇತ್ತಂದ್ರೆ, ಮನುಷ್ಯರು ದೇವತೆಗಳನ್ನ ನೋಡ್ಕೊಳ್ಳೋರು, ದೇವತೆಗಳು ಇಂಟರ್ನ್ ಮನುಷ್ಯನ ಭೂಮಿ ಮೇಲೆ ನೋಡ್ಕೊಳ್ಳೋರು. ಸೊ ದ ಕೈಂಡ್ ಆಫ್ ಪ್ರಾಕ್ಟೀಸಸ್ ವಿಚ್ ವರ್ ದೇರ್ ಇನ್ ದ ಪಾಸ್ಟ್ ವಾಸ್ the human beings who are here on earth used to take care of the demigods, and the demigods in turn used to take care of the well-being of the human beings on earth. So ಇದು ಒಂದು ರೀತಿಯಾದಂತ it was a very cordial relationship between the demigods and humans. But unfortunately we have lost this particular perspective. So since we lost that perspective, we started believing that the demigods themselves are the ultimate gods, and we started worshipping it. Now, if you look at the concept of God in the earliest stages of Rig Veda, they used to worship fire, they used to worship sun, for all functionaries of nature. 9 ಗ್ರಹಗಳು ಅಂತ ನಾವು ಮಾತಾಡ್ತೀವಿ, ನವಗ್ರಹ ಪೂಜೆ ಅಂತ ಹೇಳ್ತೀವಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಬಟ್ ಆದ್ರೆ ಈ ನವಗ್ರಹಗಳಿಗೆ ಶಕ್ತಿ ಕೊಡ್ತಿರ್ತವರು ನಾವೇ ಅನ್ನೋದನ್ನ ಮರ್ತು ಹೋಗ್ತೀವಿ. We only give power to the navagrahas. Otherwise, they don't get any independent power. Their job is to function as a functionary of nature. That's all. ಅವ್ರಿಗೊಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸದ ಪ್ರಕಾರ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ. ನಾವೇನ್ ಮಾಡ್ತೀವಿ, ಅದನ್ನ ಬೇರೆ ದೃಷ್ಟಿನಲ್ಲಿ ಅರ್ಥೈಸ್ಕೊಂಡು ಅದನ್ನ ನಾವು ಅವರಿಗೆ ಪೂಜೆಗೆ ಅರ್ಹರಾಗಿ ಮಾಡ್ಬಿಡ್ತೀವಿ. ಇದನ್ನ ಮಾಡಬಾರ್ದು ಅಂತ ಬಾಬೂಜಿಯವರು ಹೇಳ್ತಾರೆ. ಇದರ ಬಗ್ಗೆ ಕೃಷ್ಣ ಕೂಡ ಇದರಲ್ಲಿ ಅವನ ಜೀವಿತಾವಧಿಯಲ್ಲಿ ಸಾಕಷ್ಟು ಉಲ್ಲೇಖ ಮಾಡಿ ತೋರಿಸಿದ್ದಾನೆ. ಅದರ ಕತೆ ನಿಮಗೆ ಜ್ಞಾಪಕ ಇದು ಓದ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಕೃಷ್ಣನ ಕತೆ ಓದ್ರಿ. ಕೃಷ್ಣ ಮತ್ತು ಇಂದ್ರ ಗೋವರ್ಧನ ಬೆಟ್ಟ ಎತ್ತುವಂತ ಕಾರಣ ಏನು ಅಂತ ನೀವು ಓದಿದಾಗ ಈ ಕತೆ ಬರುತ್ತೆ. ಮತ್ತೆ ಕೆಲವರು ಆತನನ್ನು
ಸರ್ವವ್ಯಾಪಿ ಎಂದು, ವಿಶ್ವ ನಿಯಾಮಕ ಶಕ್ತಿ ಎಂದು ಬಗೆಯುವರು. ಸೊ ಹಿ ಇಸ್ ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆಲ್ ಪವರ್ಫುಲ್. ಈ ರೀತಿ ನಾವು ಒಂದು ಬಗೆಯಾಗಿ ಕ್ರಮಶಃ ನಿರಾಕಾರ ದೃಷ್ಟಿಯಿಂದ ಸ್ಥೂಲತರವಾದ ಸಾಕಾರದ ಕಡೆಗೆ ಹರಿದು ಬರುತ್ತಿರುವುದು. ಸೊ ದ ಹೈಯೆಸ್ಟ್ ಸಟಲ್ ಸ್ಟೇಟ್ ಈಸ್ ದ ಫಾರ್ಮ್ಲೆಸ್ ಗಾಡ್. ಕಾಲಕ್ರಮೇಣ ನಮಗೆ ಫಾರ್ಮ್ಲೆಸ್ ಗಾಡ್ಗೆ ರಿಲೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ವಾಟ್ ವಿ ಡೂ ಇಸ್ ವಿ ಗ್ರಾಜುಲಿ ಕಮ್ ಡೌನ್ ಟು ದ ಗಾಡ್ ವಿತ್ ಫಾರ್ಮ್. ನಿರಾಕಾರದಿಂದ ಸಾಕಾರದ ಎಡೆಗೆ ನಾವು ಬರ್ತೀವಿ. ಆದ್ರೆ ಒಂದು ಏನಾಗುತ್ತೆ ಅಂದ್ರೆ, ನಿರಾಕಾರದಿಂದ ನಾವು ಸಾಕಾರದ ಎಡೆಗೆ ಬರೆದಾಗ ವಿ ಬಿಕಮ್ ಮೋರ್ ಗ್ರಾಸರ್. ಇದನ್ನ ಅರ್ಥ ಮಾಡ್ಕೋಬೇಕು. ಸ್ಥೂಲತರವಾದ ಸಾಕಾರ ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಹಾಗಾದ್ರೆ ಯಾವುದೇ ಸಾಕಾರ ರೂಪಕ್ಕೆ ನಾವು ಪೂಜೆ ಮಾಡಿದಾಗ ವಿ ಆರ್ ಅಟ್ ಎ ಗ್ರಾಸರ್ ಲೆವೆಲ್ ದ್ಯಾನ್ ದ ಫೈನರ್ ಲೆವೆಲ್ ದಟ್ ವಿ ಕ್ಯಾನ್ ಆಕ್ಚುಲಿ ಗೋ ಟು. ಸೊ ನಮಗೆ ಸಾಧ್ಯ ಇರತಕ್ಕಂಥ ಫೈನರ್, ಸೂಕ್ಷ್ಮಾತಿ ಸೂಕ್ಷ್ಮ ಏನು ಸ್ತರ ಇದೆಯಲ್ಲ, ಆ ಸೂಕ್ಷ್ಮದ ಸ್ತರಕ್ಕೆ ವಿಭಿನ್ನವಾಗಿ ನಾವು ವಿ ಎಕ್ಸಿಸ್ಟ್ ಅಟ್ ಎ ಗ್ರಾಸರ್ ಲೆವೆಲ್. ಧಾರ್ಮಿಕ ಗ್ರಂಥಗಳಲ್ಲಿ ಸಾಕಾರ ಮತ್ತು ನಿರಾಕಾರ ಇವೆರಡರ ಕಲ್ಪನೆಗಳು ಕುರಿತು ಸಾಕಷ್ಟು ಹೇಳಲಾಗಿದೆ. ಆದರೂ ಸಾಮಾನ್ಯವಾಗಿ ಗ್ರಹಿಸಲಾದ ಇವೆರಡೂ ಪರಿಕಲ್ಪನೆಗಳು ತುಂಬಾ ದಿಗ್ಭ್ರಮೆಗೊಳಿಸುವಂಥದ್ದು. ಸೊ ದೇರ್ ಆರ್ ಲಾಟ್ ಆಫ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಫಾರ್ಮ್ ಅಂಡ್ ಫಾರ್ಮ್ಲೆಸ್ ಗಾಡ್ ಇನ್ ಮೆನಿ ಆಫ್ ದ ರಿಲಿಜಿಯಸ್ ಬುಕ್ಸ್. ನಿಜವಾಗಿಯೂ ದೇವರು ನಿರಾಕಾರನಾಗಲಿ ಸಾಕಾರನಾಗಲಿ ಇರದೆ ಅವೆರಡರ ಆಚೆಗಿದ್ದಾನೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಗಾಡ್ ಇಸ್ ನೈದರ್ ಫಾರ್ಮ್ ನಾರ್ ಫಾರ್ಮ್ಲೆಸ್. He is beyond both. And that is the center that we are talking about. ನಾವು ಮೂಲ ಅಂತ ಮಾತಾಡಿದಾಗ ನಿರಾಕಾರ ಮತ್ತು ಸಾಕಾರ ಈ ಎರಡು ಸ್ತರಗಳನ್ನು ದಾಟಿ ಹೋಗಿರ್ತಕ್ಕಂಥದ್ದು ಒಂದು ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನೇ ನಾವು ಮೂಲ ಅಥವಾ ಅಲ್ಟಿಮೇಟ್ ಅಥವಾ ರಿಯಾಲಿಟಿ ಅಂತ ಕರೆಯುವುದು. ಆತನನ್ನು ಸಾಕಾರನೆಂದು ತಿಳಿಯುವುದು ಅಸೀಮನನ್ನು ನಾಮರೂಪಗಳಲ್ಲಿ ಸೀಮಿತಗೊಳಿಸುವುದಾಗಿದೆ. ಸೊ ಸೀಮೆ ಇಲ್ಲದವನಿಗೆ ನಾವು ಒಂದು ಸೀಮೆ ಕೊಟ್ಟು ಅದಕ್ಕೊಂದು ಬೌಂಡ್ರಿ ಹಾಕಿ ಒಳಗಡೆ ಕೂಡಿಸಿದಂಗೆ ಆಗುತ್ತೆ. ಇಫ್ ವಿ ಕಾಲ್ ಹಿಮ್ ಇನ್ ಎನಿ ಪರ್ಟಿಕ್ಯುಲರ್ ನೇಮ್. ತತ್ಪರಿಣಾಮವಾಗಿ ಅವರು ಸಂಕುಚಿತ ಮನಸ್ಸನ್ನು ಬಲಿಸಿಕೊಂಡು ಕೊನೆಯವರೆಗೂ ಬಂಧನದಲ್ಲಿಯೇ ಉಳಿಯುವರು. ಸೊ ಯಾರು ಈ ರೀತಿ ಮಾಡ್ತಾರೆ ಅವರಿಗೆ ಭಗವಂತ ಸೀಮಿತ ಮಾಡಿರೋದ್ರಿಂದ ಇವರು ಕೂಡ ಸೀಮಿತದಲ್ಲೇ ಸಿಕ್ಕಾಕೊಂಡು ಬಿಡ್ತಾರೆ. ನಾವು ಆತನನ್ನು ನಿರಾಕಾರನೆಂದು ಭಾವಿಸಿದರೆ ಅದು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಕರ್ತೃವಿನ ಗುಣಗಳ ಎಲ್ಲೆಯನ್ನು ತರುತ್ತದೆ. So if we think of that God is formless, then we think of creation, preservation and the destruction of the manifest universe. So that also gives you some kind of limitation. ದೇವರು ಒಂದು ಬಲ ಅಥವಾ ಶಕ್ತಿ ಎಂಬ ಭಾವನೆಯು ಕೂಡ ಸೀಮಿತವಾದದ್ದು. He is not God. He is not power. ಅದಕ್ಕೆ ನಾವು ಸೆಂಟ್ರಲ್ ರೀಜನ್ ಹೋದಾಗ ನಮಗೆ ಏನ್ ಬರುತ್ತೆ ಅಂತ ಬಾಬುಜಿಯವರು ಬರೀತಾರೆ ಅಂದ್ರೆ, ಫೋರ್ಸ್ಲೆಸ್ ಫೋರ್ಸ್, ಎನರ್ಜಿಲೆಸ್ ಎನರ್ಜಿ, ವೈಬ್ರೇಷನ್ಲೆಸ್ ವೈಬ್ರೇಷನ್, ಪವರ್ಲೆಸ್ ಪವರ್ ಅಂತ ಬರೀತಾರೆ. ಅಂದ್ರೆ ಶಕ್ತಿಯನ್ನು ಮೀರಿರ್ತಕ್ಕಂಥ ಒಂದು ಸ್ತರ ಅದು. ಸೊ ನಾವು ಅವನ್ನ ಶಕ್ತಿ ಅಂತ ಕರೆದ್ರೆ ಅದು ತಪ್ಪಾಗತ್ತೆ, ಅದು ಸೀಮಿತವಾಗತ್ತೆ. ನಾವು ಮುಂದೆ ಅಸತ್ ಅಥವಾ ಶೂನ್ಯದ ಕಡೆಗೆ ಸಾಗುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಸತ್ತಿನಿಂದ ಅಸತ್ತಿನೆಡೆಗೆ ಸಾಗುವುದು ಅಥವಾ ಶೂನ್ಯದೆಡೆಗೆ ಸಾಗುವುದು. ಆದರೂ ನಾವು ಒಂದು ರೀತಿ ಸತ್ಯದಿಂದ ಸ್ವಲ್ಪ ಮಟ್ಟಿಗೆ ದೂರವಾಗಿಯೇ ಇರುವುದು. ಹಾಗಾದರೆ ಮತ್ತೇನು? ಶಬ್ದ ಈಗ ಅಸಮರ್ಥವಾಗಿದೆ. ವರ್ಡ್ಸ್ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ದ ಸ್ಟೇಟ್ ಆಫ್ ಗಾಡ್ ಅಂತ ಬರೀತಾರೆ. ಅದಕ್ಕೆ ಇನ್ನೊಂದು ಕಡೆ ಉಲ್ಲೇಖ ಮಾಡ್ತಾರೆ, ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಬರುತ್ತೆ. ಇಫ್ ಯು ರೀಡ್ ಆಲ್ ದ 6 ವಾಲ್ಯೂಮ್ಸ್, ಗಾಡ್ ನ ಡಿಫೈನ್ ಮಾಡಿ ಅಂತ ಯಾರನ್ನು ಬಂದಾಗ ಬಾಬುಜಿ ಅವ್ರು ಏನ್ ಹೇಳ್ತಾರೆ, ಗಾಡ್ ನ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಅವ್ನು ದೇವರಲ್ಲ ಅಂತ ಬಿಡ್ತಾರೆ. ಯಾವುದೇ ವಸ್ತು ಮನುಷ್ಯನ ಮನಸ್ಸಿನ ಸ್ತರದಿಂದ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದು ದೇವರಲ್ಲ, ಅದೆಲ್ಲವನ್ನು ಮೀರಿರ್ತಕ್ಕಂಥ ಅಂಶ ದೇವರು ಅಂತ ಹೇಳ್ತಾರೆ. ಇವೆರಡೂ ಕಲ್ಪನೆಗಳಿಂದ ನಾವು ನಿಜವಾಗಿಯೂ ದೂರವಾದಾಗ ಮಾತ್ರ ಸರಿಯಾದ ದಾರಿಯನ್ನು ಹಿಡಿದಿರುವೆಂದಷ್ಟೇ ಹೇಳಿದರೆ ಸಾಕು. ಸೊ ನಾವು ವಿ ಹ್ಯಾವ್ ಟು ಕ್ಯಾಚ್ ಸಮ್ ಸಿಸ್ಟಮ್ which does not take us in both these directions, whether it's a form God or formless God. We have to try to catch something which will give us an essence, which will take us beyond both. ಇವೆರಡವನ್ನು ದಾಟಿಸಿ ಇವೆರಡಕ್ಕೆ ಭಿನ್ನವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದಾಗ ಆಗ ನಾವು ದೇವರ ಕಡೆ ಹೋಗ್ಲಿಕ್ಕೆ ಸರಿಯಾದ ದೃಷ್ಟಿಕೋನ ಹಿಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಎಲ್ಲಿವರೆಗೆ ನಾವು ಧರ್ಮದ ಕಟ್ಟಿನಲ್ಲಿ ಬಂಧಿತರಾಗಿರುವುದು ಅಲ್ಲಿವರೆಗೆ ಧರ್ಮದ ದೇವರೇ ನಮ್ಮ ದೃಷ್ಟಿಯಲ್ಲಿ ಇರುವನು, ಹಾಗೂ ನಾವು ಒಂದೆಲ್ಲೊಂದು ಕಲ್ಪನಾ ಜಾಲದಲ್ಲಿ ಸಿಕ್ಕಿ ಬಿಡುವೆವು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾವು ಒಂದೆಲ್ಲೊಂದು ಕಲ್ಪನಾ ಜಾಲದಲ್ಲಿ ಸಿಕ್ಕಿ ಬಿಡುವೆವು.
As long as we are bound by the religion, we are stuck with that religious aspect. ಸೊ ನಾವು ಅದನ್ನು ಬಿಡಿಸ್ಕೊಂಡು ಮುಂದಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಇನ್ನೊಂದು ಉಲ್ಲೇಖ ಕೊಡ್ತಿದ್ದಾರೆ, ಧ್ಯಾನದಲ್ಲಿ ನಾವೇನ್ ಮಾಡಬಾರ್ದು ಅಂತ, ಕಲ್ಪನಾ ಜಾಲದಲ್ಲಿ ಸಿಕ್ಕಿ ಬೀಳಬೇಕು. ಅದಕ್ಕೆ ನಾವು ಹೇಳೋದು, ಧ್ಯಾನ ಮಾಡ್ಬೇಕಾದ್ರೆ ಏನು ಕಲ್ಪನೆ ಮಾಡ್ಕೋಬೇಡಿ. ನಾವು ಧ್ಯಾನ ಮಾಡ್ಬೇಕಾದ್ರೆ ಕಲ್ಪನೆ ಮಾಡ್ಕೊಂಡ್ರೆ ಮತ್ತೆ ಕಲ್ಪನೆ ಜಾಲದಲ್ಲೇ ಇರ್ತೀವಿ. ನಾವು ಮೂಲ ದೈವ ಏನಿದೆ ಆ ಮೂಲದ ಹೆಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾವು ನಮ್ಮ ಕಲ್ಪನೆಯ ಜಾಲದಲ್ಲಿ ಮುಳುಗೋಗಿರ್ತೀವಿ. That is one of the reasons why we say at the start of meditation, don't use imagination. If you use imagination, you are stuck in the sphere of imagination and you will never be able to feel the real essence of the presence of God. So ಅದನ್ನು ಅನ್ಲೈನ್ ಮಾಡ್ಕೊಳ್ರಿ. ಒಂದಿಲ್ಲ ಒಂದು ಕಲ್ಪನಾ ಜಾಲದಲ್ಲಿ ಸಿಕ್ಕಿ ಬೀಳಬೇಕು. ಇವುಗಳ ಆಚೆಗೆ ನಾವು ಹೋದಾಗಲೇ ಅತ್ಯುಚ್ಚ ಆಧ್ಯಾತ್ಮಿಕ ಸಿದ್ಧಿಯು ಸಾಧ್ಯವಾಗುವುದು. We have to cross the level of that particular imagination sphere. ಸೊ ಇಲ್ಲಿ ಸಾಕಾರ ರೂಪ, ನಿರಾಕಾರ ರೂಪ ಮತ್ತು ಕಲ್ಪನಾ ಸ್ತರ, ಈ ಮೂರನ್ನು ದಾಟಬೇಕು. ಆವಾಗಷ್ಟೇ ನಾವು ನಿಜವಾದಂತ ಸತ್ವದೆಡೆಗೆ ಹೋಗ್ಲಿಕ್ಕೆ ಸಾಧ್ಯ. We have to cross the formless and the imagination sphere. In fact, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಮ್ಯಾಜಿನೇಷನ್ ಸ್ಪಿಯರ್ ಇದೆಯಲ್ಲ, ಅದು ಪಿಂಡ ಪ್ರದೇಶದ 2ನೇ ಪಾಯಿಂಟ್ ನಲ್ಲೇನೆ ನಾವು ದಾಟಲಿಕ್ಕೆ ಶುರು ಮಾಡ್ಬಿಡ್ತೀವಿ. By the time we come to second point, the sphere of imagination we have crossed. Only in the first point it is very, very active, the sphere of imagination. The more higher we go, especially in the Pinda Pradesh, the further away we move from the sphere of imagination. It is one of the earliest things, because remember, imagination and reality are both as opposite to one another. If we are traveling towards reality, we are moving away from imagination. ಕಲ್ಪನೆ ಮತ್ತು ಮೂಲ ಸತ್ಯ, ಮೂಲ ಸತ್ವ ಇವೆರಡೂ ಕೂಡ ಒಂದಕ್ಕೊಂದು ತದ್ವಿರುದ್ಧವಾಗಿದೆ. ಸೊ ನಾವು ಮೂಲ ಸತ್ವದೆಡೆಗೆ ನಡಿಲಿಕ್ಕೆ ಶುರು ಮಾಡ್ದಂಗೆನೆ ಕಲ್ಪನೆಯಿಂದ ದೂರ ಆಗ್ತಾ ಹೋಗ್ತೀವಿ. ಅದು ಮೊದಲನೇ ಬಿಂದುವಿನಲ್ಲೇ ಶುರು ಆಗುತ್ತೆ. ಹಾಗಾದ್ರೆ ಕಲ್ಪನೆ ಎಲ್ಲಿ ಜಾಸ್ತಿ ಆಕ್ಟಿವ್ ಆಗಿರುತ್ತೆ ಅಂದ್ರೆ ಮೊದಲನೇ ಬಿಂದುವಿನಲ್ಲೇ ಕಲ್ಪನೆ ಜಾಸ್ತಿ ಆಕ್ಟಿವ್ ಆಗಿರುತ್ತೆ. ನಾವು 2ನೇ ಬಿಂದು ಬರೋ ಅಷ್ಟರಲ್ಲಿ ಕಲ್ಪನೆ ಸಾಕಷ್ಟು ಮಟ್ಟಿಗೆ ನಮ್ಮ ಮನಸ್ಸಿನ ಕೆಲಸ ಕಾರ್ಯಗಳಿಂದ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿರುತ್ತೆ. So our tendency to imagine will come down even just by moving from point 1 to point 2. ಅದನ್ನು ಯಾರು ಬೇಕಾದ್ರೂ ನೋಡ್ಕೋಬಹುದು. That is one of the signs of progress. Are we still living in an imaginary world or are we going away from imagination? That's a sign that you are actually really making progress in the spiritual efforts that you are undertaking. ಧರ್ಮವು ಸ್ವಾತಂತ್ರ್ಯದ ಮಾರ್ಗದಲ್ಲಿ ಮುನ್ನಡೆಯಲು ಮಾನವನನ್ನು ಸಿದ್ಧಗೊಳಿಸುವ ಆರಂಭದ ಒಂದು ಮಚಲು ಮಾತ್ರ. ಸೊ ಇಟ್ಸ್ ಅ ಫಸ್ಟ್ ಸ್ಟೆಪ್. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಟು ಮೂವ್ ಆನ್ ದ ಪಾತ್ ಆಫ್ ಫ್ರೀಡಮ್, ಬಟ್ ಇಟ್ಸ್ ಓನ್ಲಿ ದ ಫಸ್ಟ್ ಸ್ಟೆಪ್. ಆ ದಾರಿಯಲ್ಲಿ ಆತನು ಹೆಜ್ಜೆ ಇಟ್ಟಾಗ ಧರ್ಮದ ಮೇರೆಗಳನ್ನು ದಾಟಿ ಹೋಗುವನು. ಸೊ ಇಫ್ ಹಿ ಸ್ಟಾರ್ಟ್ಸ್ ಮೂವಿಂಗ್ ಇನ್ ದಟ್ ಡೈರೆಕ್ಷನ್, ಇಫ್ ಹಿ ಟೇಕ್ಸ್ ದ ಫಸ್ಟ್ ಸ್ಟೆಪ್, ನೌ ಹಿ ಹ್ಯಾಸ್ ಟು ಗೋ ಬಿಯಾಂಡ್ ರಿಲಿಜನ್. ಸೊ ಧರ್ಮವನ್ನು ದಾಟಬೇಕಾಗುತ್ತೆ. ಮೊದಲನೇ ಸ್ಟೆಪ್ ನಲ್ಲೇ ಧರ್ಮವನ್ನು ದಾಟ್ತೀವಿ ನಾವು. ಧರ್ಮದ ಕೊನೆಯೇ ಆಧ್ಯಾತ್ಮದ ಆರಂಭ, ಆಧ್ಯಾತ್ಮದ ಕೊನೆಯೇ ಸತ್ಯದ ಆರಂಭ, ಹಾಗೂ ಸತ್ಯದ ಕೊನೆಯೇ ನಿಜವಾದ ಆನಂದ. ಅದು ಹೊರಟು ಹೋದಾಗ ನಾವು ಗುರಿಯನ್ನು ಮುಟ್ಟುವೆವು. ಅದೇ ಶಬ್ದಗಳಲ್ಲಿ ನಿಲುಕದ ಅತ್ಯುನ್ನತ ಗುರಿಯಾಗಿದೆ. ಶಬ್ದಗಳಿಗೆ ನಿಲುಕದ ಅತ್ಯುನ್ನತ ಗುರಿಯಾಗಿದೆ. ಅದನ್ನು ಅನ್ಲೈನ್ ಮಾಡ್ಕೊಳ್ರಿ. ಇದು ನಿಮ್ಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಧರ್ಮದ ಮಜಲನ್ನ ಯಾವಾಗ ದಾಟ್ತೀರ ಅಂದ್ರೆ ಒಂದೇ ಸ್ಟೆಪ್ ತಗೊಂಡಾಗ್ಲೇ ದಾಟ್ಬಿಡ್ತೀರ. ನಾವು ಮೂಲಕ್ಕೆ ಹೋದಾಗ ಧರ್ಮವನ್ನು ದಾಟಲ್ಲ. ಮೊದಲನೇ ಸ್ಟೆಪ್ ತಗೊಳ್ತಿದ್ದಂಗೆ ಧರ್ಮ ದಾಟ್ಬಿಡ್ತೀವಿ. We cross the limits of religion even in the first step that we take in our journey towards freedom and spirituality, or the ultimate. In the first step, not the last step. It's not that we cross the religion when we reach the ultimate. No. In the first step that we take in the direction of freedom, we cross the religion. ಇದು ಎಲ್ಲರಿಗೂ ಗೊತ್ತಿದೆ ಇಂಗ್ಲಿಷ್ ನಲ್ಲಿ. ಸೊ the end of religion is the start of spirituality, end of spirituality is the start of reality, end of reality is the start of bliss, end of bliss is the start of the ultimate. ಅದನ್ನ ನಾವು ಗುರಿಯಾಗಿ ಇಟ್ಕೊಂಡಿದ್ದೀವಿ. ಆ ಮೂಲ ತತ್ವನ ನಾವು ಗುರಿಯಾಗಿ ಇಟ್ಕೊಂಡಿದ್ದೀವಿ. ಈ ಒಂದು ಲೈನ್ಸ್ ಇದೆಯಲ್ಲ, ಈ ಒಂದು ಸಾಲುಗಳು ನಮಗೊಂಚೂರು ಇದನ್ನ ದಾಚುವ ಹತ್ರ ನಾವು ಕ್ಲಾರಿಫೈ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಇದನ್ನ ನೋಡಿದಾಗ ಧರ್ಮ ದಾಟಿದ ಮೇಲೆ ಆಧ್ಯಾತ್ಮ ಬರುತ್ತೆ, ಸರಿ. ಆಧ್ಯಾತ್ಮ ದಾಟಿದ ಮೇಲೆ
ರಿಯಾಲಿಟಿ ಬರುತ್ತೆ ಸರಿ. ಆದ್ರೆ ರಿಯಾಲಿಟಿ ಬಂದಾಗ ಅಲ್ಲಿ ನಮ್ಗೆ ಆನಂದ ಇದೆ ಅಂತ ಹೇಳಲ್ಲ. ಆನಂದನ ನಾವು ಮುಂಚೆನೆ ನೋಡ್ತೇವೆ, ಅನುಭವಿಸ್ತೀವಿ. 10-11ನೇ ಬಿಂದುನಲ್ಲಿ ನಾವು ಆನಂದನ ಅನುಭವಿಸ್ತೀವಿ. ಅದಕ್ಕೆ ಸಚ್ಚಿದಾನಂದ ಅಂತ ಬರಿತೀವಿ, ಸಚ್ಚಿದಾನಂದ ಅಂತ. ಸೊ ಆನಂದನ ನಾವು 10 ಮತ್ತು 11ನೇ ಬಿಂದುನಲ್ಲಿ, ಅದು ಏನು ಸಹಸ್ರದಳ ಕಮಲ ಇದೆ, ಅಲ್ಲಿ ಅನುಭವಿಸ್ತೀವಿ. ಆದ್ರೆ ನಾವು ಮೂಲಕ್ಕೆ ಹೋದಾಗ ಎಲ್ಲೂ ಕೂಡ ಆನಂದದ ಬಗ್ಗೆ ಉಲ್ಲೇಖ ಮಾಡಲ್ಲ, ಆಯ್ತಾ. ಆದ್ರೆ ಇಲ್ಲಿ ಬಾಬೂಜಿ ಅವರು ಇದನ್ನ ಈ ರೀತಿಯಾಗಿ ಬರೆದಿದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟತೆ ದಾಜಿಯವರು ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇದೊಂದು ಪಾಯಿಂಟ್ ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಆಮೇಲೆ ಏನ್ ಬರೀತಾರೆ, ಆನಂದ ಬರುತ್ತೆ. ಆನಂದನೂ ಹೊರಟು ಹೋದಾಗ ಕಡೆಗೆ ನಾವು ನಮ್ಮ ಮೂಲ ಸ್ಥಿತಿಯಲ್ಲಿ ನೆಲೆ ಆಗ್ತೀವಿ ಅಂತ ಹೇಳ್ತಾರೆ. ಅದು ಮುಟ್ಬೇಕಾಗಿರ್ತಕ್ಕಂಥ ಗುರಿ ಅಂತ. ಸೊ ಅದು ಒಂಚೂರು ಅದನ್ನ ಕ್ಲಾರಿಫೈ ಮಾಡ್ಕೋಬೇಕಾಗತ್ತೆ. ಸ್ಪಿರಿಚುಯಾಲಿಟಿ ಆದ್ಮೇಲೆ ಆನಂದ ಬಂದು, ಆನಂದ ಬಂದ ಮೇಲೆ ರಿಯಾಲಿಟಿ ಬಂದು, ರಿಯಾಲಿಟಿ ಬಂದ ಮೇಲೆ ಅದನ್ನು ನಮ್ಗೆ ಹೋಯ್ತು ಅಂದ್ರೆ ಆವಾಗ ನಾವು ನೆಲೆ ನಿಲ್ತೀವ ನಮ್ಮ ಅಂತಿಮ ಸ್ಥಿತಿನಲ್ಲಿ, ಯಾವಾಗ ನೆಲೆ ನಿಲ್ತೀವಿ ಅಂತ. ಸರಿನಾ. ಇಲ್ಲಿ ರಿಯಾಲಿಟಿ ಅಂತ ಏನಿದೆಯಲ್ಲ ಅದನ್ನ ಸತ್ಯ ಅನ್ನೋ ಪದದಲ್ಲಿ ಉಪಯೋಗಿಸಿದರೆ, ಸತ್ಯ ಅನ್ನೋದು ಇಟ್ ಡಿನೋಟ್ಸ್ ಮೋರ್ ಆಫ್ ಟ್ರೂತ್. ಸತ್ಯ ಅನ್ನೋದು ಟ್ರೂತ್ಗೆ ಸಂಬಂಧಪಟ್ಟಿದ್ದಾಗಿದೆ. ಇಟ್ ಇಸ್ ನಾಟ್ ದ ಅಲ್ಟಿಮೇಟ್ ರಿಯಾಲಿಟಿ. ಆದ್ರೆ ಕನ್ನಡದಲ್ಲಿ ವಾಸ್ತವಿಕತೆ ಅಂತ ಬರಿಬೇಕಾಗುತ್ತೆ. ಅಲ್ಟಿಮೇಟ್ ರಿಯಾಲಿಟಿ ಅಂದ್ರೆ ವಾಸ್ತವಿಕತೆ. ಬಟ್ ವಾಸ್ತವಿಕತೆ ಅಂತಂದಾಗ ಅದು ವಾಸ್ತವ ಅಂದ್ರೆ ಇನ್ ದ ಪ್ರೆಸೆಂಟ್ ಅಂತ ಕೂಡ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಬೇರೆ ಯಾವುದೇ ಪದ ಸಿಗದಿರೋರು ಸತ್ಯ ಅಂತ ಉಪಯೋಗಿಸಿದ್ದಾರೆ. ಬಟ್ ಇದನ್ನ ಜ್ಞಾಪಕ ಇಟ್ಕೊಳ್ರಿ, ಇಲ್ಲಿ ಸತ್ಯ ಅನ್ನೋದು ಟ್ರೂತ್ ಅನ್ನೋ ದೃಷ್ಟಿಕೋನದಲ್ಲಿ ಉಪಯೋಗಿಸಿಲ್ಲ, ಅವರದನ್ನ ರಿಯಾಲಿಟಿ ಅನ್ನೋ ದೃಷ್ಟಿಕೋನದಲ್ಲಿ ಉಪಯೋಗಿಸಿದ್ದಾರೆ. ಇಂಗ್ಲಿಷ್ ನಲ್ಲಿ ನೋಡಿದ್ರೆ ಇದೇ ಇದನ್ನ ಐ ಥಿಂಕ್ ದೇ ಹ್ಯಾವ್ ಯೂಸ್ಡ್ ಇನ್ ಎ ಸ್ಲೈಟ್ಲಿ ಡಿಫರೆಂಟ್ ಲ್ಯಾಂಗ್ವೇಜ್ ಅಂತ ಅನ್ಕೊಳ್ತೀವಿ. ರಿಯಾಲಿಟಿ ಅಂತಾನೆ ಉಪಯೋಗಿಸಿದ್ದಾರೆ. ಸೊ ಎಂಡ್ ಆಫ್ ಸ್ಪಿರಿಚುಯಾಲಿಟಿ, ಬಿಗಿನಿಂಗ್ ಆಫ್ ರಿಯಾಲಿಟಿ ಅಂತ. ಸೊ ಇಲ್ಲಿ ಸತ್ಯದ ಅರ್ಥ ರಿಯಾಲಿಟಿ, ನಾಟ್ ಟ್ರೂತ್. ಇದನ್ನ ಜ್ಞಾಪಕ ಇಟ್ಕೊಳ್ರಿ, ಯಾಕಂದ್ರೆ ಸುಮಾರು ಜನ ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಬೇರೆ ಬೇರೆ ಸ್ವರೂಪಗಳಲ್ಲಿ ದೇವತೆಗಳ ಪೂಜೆಯು ಅದೇ ಸಾಕಾರ ಸಿದ್ಧಾಂತದ ಒಂದು ಸ್ಥೂಲವಾದ ಬೆಳವಣಿಗೆ ಆಗಿದೆ. ಸೊ ಬೇರೆ ಬೇರೆ ರೂಪ ಕೊಡ್ತಾ ಹೋಗ್ತೀವಿ. ನಮ್ಗೆ ಇಷ್ಟ ಬಂದಿದ್ದು ಕೈಕಾಲನ್ನ ಜೋಡಿಸ್ತೀವಿ. ನಾವು ದೇವರು ನಮಗಿಂತ ಸಶಕ್ತ ಅಂದ್ರೆ ಅವ್ನಿಗೆ 4 ಕಾಲು ಇರಬೇಕು, 4 ಕೈ ಇರಬೇಕು. ತುಂಬಾ ಶಕ್ತಿಯುತ ಅಂದ್ರೆ ಎಲ್ಲಾ ದೇವತೆ ಶಕ್ತಿಗಳನ್ನು, ಈಗ ನೀವು ಮಹಿಷಾಸುರನ ಕತೆ ಓದಿದ್ರೆ ಮಹಿಷಾಸುರನ ಸಾಯಿಸ್ಲಿಕ್ಕೆ ತ್ರಿಮೂರ್ತಿಗಳಿಂದಲೂ ಸಾಧ್ಯವಾಗ್ತಿರ್ಲಿಲ್ಲ, ಯಾಕೆಂದ್ರೆ ಅವ್ನಿಗೆ ವರ ಇರುತ್ತೆ. ಸೊ ಹಾಗಾಗಿ ತ್ರಿಮೂರ್ತಿಗಳೆಲ್ಲ ಏನ್ ಮಾಡ್ತಾರೆ, ಮಹಿಷಾಸುರನ ಸಾಯಿಸ್ಬೇಕು, ಸಂಹಾರ ಮಾಡ್ಬೇಕಂದ್ರೆ ಪಾರ್ವತಿ ದೇವಿನ ಚಾಮುಂಡಿಯಾಗಿ ಪರಿವರ್ತನೆ ಮಾಡ್ತಾರೆ. ಚಾಮುಂಡಿಯಾಗಿ ಹ್ಯಾಕ್ ಪರಿವರ್ತನೆ ಮಾಡ್ತಾರೆ, ಎಲ್ಲಾ ದೇವತೆಗಳು ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಶಕ್ತಿನ ಪಾರ್ವತಿಗೆ ಕೊಟ್ಬಿಡ್ತಾರೆ. ಆವಾಗ ಪಾರ್ವತಿ ಚಂಡಿ ಚಾಮುಂಡಿಯಾಗಿ ಪರಿವರ್ತನೆಯಾಗಿ ಆ ಒಂದು ರೌದ್ರ ರೂಪದಲ್ಲಿ ಮಹಿಷಾಸುರನ ಅಂತ್ಯ ಮಾಡ್ತಾಳೆ. ಅಂದ್ರೆ ನೋಡಿ, ನಾವೇನ್ ಮಾಡಿದ್ವಿ, ಒಂದೊಂದು ದೇವತೆಗಳಿಗೆ ಒಂದೊಂದು ಪವರ್ ಕೊಟ್ಟಿದ್ವಿ. ಈಗ ಕಾಲದ ಅವಶ್ಯಕತೆ ಬಂದಾಗ ಚಾಮುಂಡಿಯ ಸೃಷ್ಟಿ ಅಗತ್ಯ ಆಯ್ತು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಎಲ್ಲಾ ಪವರ್ಸು ಚಾಮುಂಡಿ. ಸೊ ಚಾಮುಂಡಿ ತಗೊಂಡು ಆ ಕಾಲಕ್ಕೆ ಏನ್ ಕೆಲಸ ಆಗ್ಬೇಕಿತ್ತು ಆ ಕೆಲಸ ಮಾಡಿದ್ರು. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ದೇವರಿಗೆ ಬೇರೆ ಬೇರೆ ಶಕ್ತಿಗಳನ್ನು ಕೊಟ್ಟು ಆ ಶಕ್ತಿಗಳಿಂದ ಬೇರೆ ಬೇರೆ ದೇವತೆಗಳ ಉಗಮಕ್ಕೆ ನಾವು ನಾಂದಿ ಹಾಡ್ತಾ ಇದ್ದೀವಿ. ನಿಸರ್ಗದ ಪ್ರತಿಯೊಂದು ಶಕ್ತಿಯ ಹಾಗೂ ಪರ್ವತ, ನದಿ ಮತ್ತು ಗಿಡಗಳ ಪೂಜೆ ಆದರೂ ಅದೇ ದೃಷ್ಟಿಕೋನದ ಹೆಚ್ಚಿನ ಅವನತಿಯಾಗಿದೆ. ನಾವು ಗ್ರಾಸ್ನೆಸ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಂಗೆನೆ ಬೇರೆ ಬೇರೆ ದೇವ ಸ್ವರೂಪಗಳನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಪರ್ವತಗಳನ್ನ, ಕಲ್ಲುಗಳನ್ನ, ಗಿಡಗಳನ್ನ ಪೂಜೆ ಮಾಡ್ಲಿಕ್ಕೂ ಸಹ ನಾವು ಶುರು ಮಾಡಿದ್ವಿ. ಎಂತಹ ಕರುಣಾಜನಕ ಸ್ಥಿತಿ ಇದು! ಒಡೆಯನನ್ನು ಪೂಜಿಸುವುದರ ಬದಲು ನಾವು ಆತನನ್ನು ಸಂಪೂರ್ಣವಾಗಿ ದುರ್ಲಕ್ಷಿಸಿ ಆತನ ಸೇವಕರನ್ನು ಪೂಜಿಸುತ್ತಿರುವೆವು. ರಾದರ್ ದೆನ್ worship the ultimate God, we are now worshipping all the people who have been derived from God. ಮತ್ತು ನಮ್ಮ ಪೂರ್ವ ಕಲ್ಪಿತ ಗ್ರಹಿಕೆಗಳ ವಿರುದ್ಧವಾಗಿ ನಾವು ಏನನ್ನೂ ಕೇಳಲು ಸಿದ್ಧರಿಲ್ಲ. ಸೊ ಯಾರಾದ್ರೂ ಬಂದು ಈ ರೀತಿಯೆಲ್ಲ ಪೂಜೆ ಮಾಡ್ಬೇಕಾಗಿರೋದು, ಈ ದೇವತೆಗೆಲ್ಲ ಪೂಜೆ ಮಾಡಬೇಕಾಗಿರೋದು, ನಿಮ್ಮ ಪೂಜೆಗೆ ಅರ್ಹವಾದಂತ ದೇವರು ಇವರು ಅಂತ ಹೇಳಿದ್ರೆ ಕೇಳಲಿಕ್ಕೂ ರೆಡಿ ಇಲ್ಲ. ಇದರ ಪರಿಣಾಮವಾಗಿ ನಾವಿಂದು ತಮ್ಮ ವಿಶಿಷ್ಟ ರೀತಿಯಲ್ಲಿ ದೇವತೆಗಳನ್ನು ಪೂಜಿಸುತ್ತಿರುವ ಅನೇಕಾನೇಕ ಮತಪಂಥಗಳನ್ನು ಕಾಣುತ್ತಿದ್ದೇವೆ. ಒಬ್ಬೊಬ್ರು ಒಂದೊಂದು ಗಲಾಟೆ ಮಾಡ್ಕೊಳ್ತಾರೆ. ಈಗ ಇತ್ತೀಚೆಗೆ ಲಿಂಗಾಯತ ಧರ್ಮ ಬೇರೆ, ವೀರಶೈವ ಧರ್ಮ ಬೇರೆ ಅಂತೆಲ್ಲ ಶುರು ಮಾಡ್ಕೊಂಡಿದ್ರಲ್ಲ. ನಮ್ಮ ಪೂಜಾ ಪದ್ಧತಿನೂ ಬೇರೆ ಆದ್ರಿಂದ ನಮ್ದು ದೇವರೇನೆ ಬೇರೆ. ಅಂದ್ರೆ ದೇವತೆಗಳನ್ನು ಕೂಡ ನಾವು ಈಗ ಅಲ್ಟಿಮೇಟ್ ಗಾಡ್ನ ಕೂಡ ಡಿವೈಡ್ ಮಾಡ್ಬಿಟ್ಟಿದೀವಿ. ನಮ್ ದೇವತೆ ಹಿಂಗಿರ್ಬೇಕು, ನಿಮ್ ದೇವತೆ ಹಿಂಗಿರ್ಬೇಕು ಅಂತ. ಅದರ
ಅವರ ಕಣ್ಣು ಮುಂದಿನ ಗುರಿಯು ಮೋಕ್ಷವೂ ಆಗಿರದೆ ಅನೇಕ ಸಲ ಯಾವುದಾದರೂ ಒಂದು ಪ್ರಾಪಂಚಿಕ ಲಾಭವಾಗಲಿ ಒಂದು ವಿಶಿಷ್ಟ ದುಃಖದಿಂದ ಬಿಡುಗಡೆ ಹೊಂದುವುದಾಗಲಿ ಇರುವುದೆಂಬುದು ಸ್ಪಷ್ಟ. ಸೊ ಇಲ್ಲಿ ಗುರಿ ಎಡೆಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಇಲ್ಲಿ ಗುರಿ ಮೋಕ್ಷ ಅಂತ ಇಟ್ಕೊಳ್ತು ಅಂದ್ರೆ ಇನ್ಫ್ಯಾಕ್ಟ್ ನಾವು ಮೋಕ್ಷ ಕೂಡ ಇಟ್ಕೊಳ್ಳಲ್ಲ ನಮ್ಮ ಅಭ್ಯಾಸದಲ್ಲಿ. ನಾವು ಮೂಲನ ಇಟ್ಕೊಳ್ತೀವಿ ಗುರಿನ. ಆದ್ರೂ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿದಾಗ ಮೋಕ್ಷನೇ ಹೈಯೆಸ್ಟ್ ಅಂತ ಎಷ್ಟೋ ಜನ ಮಾತಾಡ್ತಾರೆ. Moksha is the highest, liberation is the highest, and when people talk about it, even they don't keep that as the goal. They keep that escaping from difficulties or getting some benefit out of God. That's what they think of God as. ಪರಿಸ್ಥಿತಿ ವಶರಾಗಿ ಇಲ್ಲವೇ ಆತ್ಮ ಸಾಕ್ಷಾತ್ಕಾರದ ಬಗೆಗೆ ತಮಗೆ ತಿಳುವಳಿಕೆ ಇಲ್ಲದವರ ತಪ್ಪು ಮಾರ್ಗದರ್ಶನದ ಮೂಲಕವಾಗಿ ಜನರು ಈ ವಿಧದ ಪೂಜೆಗಳನ್ನು ಅವಲಂಬಿಸಲು ವಿವಶರಾಗುತ್ತಾರೆ. ಸೊ ಪೀಪಲ್ ಆರ್ ಫೋರ್ಸ್ಡ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿಬಡಿ ಹೂ ಕ್ಯಾನ್ ಗೈಡ್ ದೆಮ್ ಇನ್ ದ ರೈಟ್ ಡೈರೆಕ್ಷನ್. ದೇವತೆಗಳ ಪೂಜೆಯು ಅವರವರ ಸೀಮಿತವಾದ ಕ್ಷೇತ್ರಕ್ಕೆ ಒಯ್ಯುವುದೆಂದು, ಅದು ಮೋಕ್ಷಕ್ಕಿಂತ ತೀರಾ ಕೆಳಮಟ್ಟದೆಂದು ಗೀತೆಯಲ್ಲಿ ಶ್ರೀಕೃಷ್ಣನು ಸ್ಪಷ್ಟಗೊಳಿಸಿದ್ದಾನೆ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ರಿ. ಮೋಕ್ಷವು ಯಾವ್ಯಾವ ದೇವತೆಗಳ ನಿಮ್ಮ ಇಷ್ಟ ದೇವತೆಗಳನ್ನ ಯಾರ್ಯಾರು ಪೂಜೆ ಮಾಡ್ತೀರೋ ನೀವು ಆ ಇಷ್ಟ ದೇವತೆಗಳ ಲೋಕಕ್ಕೆ ಹೋಗ್ತೀರಾ ಅಂತ ಕೃಷ್ಣ ಬರೀತಾನೆ ಭಗವದ್ಗೀತೆನಲ್ಲಿ. ನೀವು ಯಾವ ದೇವತೆನ ಇಷ್ಟ ದೇವತೆ ಅಂತ ಇಟ್ಕೊಂಡಿರ್ತೀರೋ ಆ ದೇವತೆಯ ಲೋಕಕ್ಕೆ ನೀವು ಇಲ್ಲಿ ಪ್ರಾಣ ತ್ಯಾಗದ ಮೇಲೆ ಆ ದೇವತೆಯ ಲೋಕಕ್ಕೆ ಹೋಗ್ತೀರಾ. ಆದ್ರೆ ನಿಮಗೆ ಅದು ಮೂಲಕ್ಕೆ ಕರ್ಕೊಂಡು ಹೋಗಲ್ಲ. ದೇವತೆಗಳಿಗೆ ತಮ್ಮ ವಲಯದಾಚೆಗೆ ಹೋಗುವ ಸಾಮರ್ಥ್ಯವಿಲ್ಲ. ಇವನ್ ಗಾಡ್ ಆರ್ ಬೌಂಡ್ to their level of consciousness. They cannot go beyond their level of consciousness. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ದೇವತೆಗಳಿಗೆ ತಮ್ಮ ವಲಯದ ಆಚೆಗೆ ಹೋಗುವ ಸಾಮರ್ಥ್ಯವಿಲ್ಲ. ಆದುದರಿಂದ ಅವರ ಭಕ್ತರು ಅದನ್ನು ಮೀರಿ ಹೋಗುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ದೇವತೆಗಳಿಗೆ ಏನು ಅನ್ವಯ ಆಗುತ್ತೆ, ಗುರುಗಳಿಗೂ ಸಹ ನಮ್ಮ ಆಧ್ಯಾತ್ಮಿಕ ಗುರು ಅಂತ ನಾವು ಯಾರನ್ನ ತಗೊಳ್ತೀವಿ ಅವರಿಗೂ ಸಹ ಅದೇ ನಿಯಮ ಅನ್ವಯ ಆಗುತ್ತೆ. ಸೊ ಯಾವ ಒಂದು ಆಧ್ಯಾತ್ಮಿಕ ಗುರು ಇರ್ತಾರೆ ಅವರು ಯಾವ ಹಂತದವರೆಗೂ ಬೆಳೆದಿರ್ತಾರೆ ಅವರ ಶಿಷ್ಯಂದ್ರನ್ನ ಅದೇ ಹಂತದವರೆಗೂನೇ ಬೆಳೆಸಲಿಕ್ಕೆ ಸಾಧ್ಯ. ಅದನ್ನ ಮೀರಿ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಐ ಕೆನಾಟ್ ಎಕ್ಸ್ಪೆಕ್ಟ್ ಸಂಬಡಿ ಹೂ ಸ್ಟಡಿಡ್ BSc ಟು ಬಿ ಎ ಟೀಚರ್ ಫಾರ್ ಸಂಬಡಿ ಹೂ ಸ್ಟಡಿಂಗ್ MSc. ದಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಹಿಯರ್. ಈ ಪ್ರಕಾರ ನಾವು ನಿಜವಾಗಿಯೂ ಸತ್ಯವನ್ನು ಲಕ್ಷ್ಯವನ್ನಾಗಿರಿಸಿಕೊಂಡ ಪಕ್ಷದಲ್ಲಿ ದೇವತೆಗಳು ನಮಗೆ ಏನೂ ಸಹಾಯ ಮಾಡಲೆಂಬುದು ಸ್ಪಷ್ಟವಾಗುತ್ತದೆ. ಇಫ್ ವಿ ಕೀಪ್ ದ ಅಲ್ಟಿಮೇಟ್ ಆಸ್ ಅವರ್ ಗೋಲ್, ಇವನ್ ಗಾಡ್ಸ್ ಆರ್ ನೋ ಹೆಲ್ಪ್ ಟು ಅಸ್. ಈ ವಿಷಯವನ್ನು ನಾವು ನನ್ನ ರಾಜಯೋಗದ ಪ್ರಭಾವ ಎಂಬ ಪುಸ್ತಕದಲ್ಲಿ ಎಷ್ಟು ಸ್ಪಷ್ಟಗೊಳಿಸಿದ್ದೇನೆ. ಭೌತಿಕ ಪ್ರಯೋಜನೆಗಾಗಿ ದೇವತೆಗಳನ್ನು ಆಶ್ರಯಿಸುವ ಜನರು ಮಾಡುವ ಯಾಂತ್ರಿಕ ಸ್ವರೂಪದ ಪೂಜೆಯು ಇನ್ನೊಂದು ತರಹದ ಅಸಂಬದ್ಧ ಕಂತೆಯಾಗಿದೆ. ಸೊ ವಾಟ್ ಎವರ್ ರಿಚುವಲ್ಸ್ ವಿ ಫಾಲೋ ಇಟ್ಸ್ ಆಫ್ ನೋ ಯೂಸ್ ಅಂತ ಬರೀತಾರೆ. ಅದು ಪೂಜೆಯೇ ಅಲ್ಲ. ಅಂಥವರು ಕೂಲಿಕಾರರ ಪಾತ್ರವನ್ನು ವಹಿಸಿದಂತಿದ್ದು ದಿನಗೆಲಸ ಮುಗಿದ ನಂತರ ತಮ್ಮ ಶಾರೀರಿಕ ಶ್ರಮಕ್ಕಾಗಿ ಕೂಲಿಯನ್ನು ಪಡೆಯುವರು. ಸೊ ಇಫ್ ಯು ಫಾಲೋ ದ ರಿಚುವಲ್ಸ್, ಜಸ್ಟ್ ಬಿಕಾಸ್ ಯು ಹ್ಯಾವ್ ಫಾಲೋಡ್ ದ ರಿಚುವಲ್, ಟು ದಟ್ ಎಕ್ಸ್ಟೆಂಟ್ ಯು ವಿಲ್ ಗೆಟ್ ದ ಬೆನಿಫಿಟ್, ಬಟ್ ಯು ವಿಲ್ ನಾಟ್ ಗೆಟ್ ಎನಿ ಬೆನಿಫಿಟ್ ಆಫ್ ದ ಅಲ್ಟಿಮೇಟ್. ಭಗವಂತನ ಸ್ಥೂಲ ಪ್ರಾಕೃತಿಕ ರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿ ಶ್ರದ್ಧೆ ಭಕ್ತಿಗಳಿಂದ ಮಾಡುವ ಆರಾಧನೆಯು ಆಂತರಿಕ ಜಡತೆಯನ್ನು ಬೆಳೆಸುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ನಾವು ಭಗವಂತನಿಗೆ ಸ್ಥೂಲ ರೂಪ ಕೊಟ್ಟು ಅದೇ ರೀತಿಯಲ್ಲಿ ಶ್ರದ್ಧೆಯಿಂದ ನೋಡಿ, ಶ್ರದ್ಧೆ ಭಕ್ತಿ ಇಲ್ಲೂ ಇದೆ, ನಾವು ಮಾಡ್ತಕ್ಕಂಥ ಪೂಜೆನಲ್ಲೂ ಇದೆ, ಧ್ಯಾನದಲ್ಲೂ ಇದೆ. ಬಟ್ ಶ್ರದ್ಧೆ ಭಕ್ತಿನ ನಾವು ಯಾವ ದಿಕ್ಕಿಗೆ ಯಾವ ಗುರಿಗೆ ಹರಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಪ್ರಮುಖ ಆಗುತ್ತೆ. ಶ್ರದ್ಧೆ ಭಕ್ತಿನ ನಾವು ಮೂಲಕ್ಕೆ ಹರಿಸಿದಾಗ ಅದು ನಮಗೆ ಮೂಲ ಸಾಕಾರ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದೇ ನಾವು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥ ಪ್ರಾಕೃತಿಕ ರೂಪ ಕೊಟ್ಟಿರ್ತಕ್ಕಂಥ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥ ದೇವತೆಗಳಿಗೆ ನಾವು ಹರಿಸಿದಾಗ ನಮಗೆ ಜಡತ್ವನ ಜಾಸ್ತಿ ಮಾಡುತ್ತೆ. ಇಟ್ ಇನ್ಕ್ರೀಸಸ್ ಅವರ್ ಗ್ರಾಸ್ನೆಸ್. ಈಗ ನೋಡಿದಿರಾ, ಎಷ್ಟೋ ಜನ ಮಕ್ಕಳು ಈಗ ಈಗಿನ ಕಾಲದಲ್ಲಿ ಹಬ್ಬ ಬಂದಾಗ ದೇವ್ರ ಪೂಜೆ ಮಾಡ್ಲಿಕ್ಕೆ ಬಾ ಅಂದ್ರೆ ನನಗೆ ಅದಕ್ಕೆ ರಿಲೇಟ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮನ್ನು ಪೂಜೆ ಮಾಡಲ್ಲ ಅಂತ ಗಲಾಟೆ ಮಾಡ್ತಾರೆ. ಎಷ್ಟೋ ಜನ ಮಕ್ಕಳು ಮಾಡ್ತಾರೆ. ಯಾಕೆಂದ್ರೆ ಮಕ್ಕಳು ದೇ ಆರ್ ಆಲ್ರೆಡಿ ಇನ್ ಎ ಫೈನಲ್ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್. ಅವ್ರಿಗೆ ಬಂದು ನೀವು ಆ ಪೂಜಾ ವಿಧಾನಗಳಿದೆಯಲ್ಲ ಅದನ್ನ ಅವ್ರ ಮೇಲೆ ಹೇರಿದಾಗ ದೇ ಫೀಲ್ ದಟ್ ದೇ ಆರ್ ಬಿಕಮಿಂಗ್ ಗ್ರಾಸ್. ಇದನ್ನ ನಾವು ಎಷ್ಟೋ ಸತಿ ನಾವು ಯೋಚನೆ ಮಾಡಲ್ಲ. ಸೊ ಒಂದು ಹಂತಕ್ಕೆ ಬೆಳೆದಾಗ ವಿ ಕ್ಯಾನ್ ಕಮ್ ಅಪ್ ಅಂಡ್ ಡೌನ್, ದಟ್ ಈಸ್ ಡಿಫರೆಂಟ್. ಬಟ್ ನಾವು ಅದೇ ಸ್ತರದಲ್ಲಿ ಇನ್ನೂ ಬೆಳೆದಿಲ್ಲ, ಅದೇ ಸ್ತರದಲ್ಲಿ ಇದ್ದಾಗ ವಿ ಡೋಂಟ್ ವಾಂಟ್ ಟು ಬಿಕಮ್ ಗ್ರಾಸರ್. ಅದನ್ನ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತು ಈ ರೂಢಿಯು ಬಹಳ ದಿನಗಳವರೆಗೆ ಮುಂದುವರೆದರೆ ಅವರು ಹೆಚ್ಚು ಹೆಚ್ಚು ಜಡರಾಗಿ ಸತ್ಯದ ಸಾಮೀಪ್ಯಕ್ಕೆ ತಡೆಯಾಗುವುದು.
ಅದಿಷ್ಟು ಅಂಡರ್ಲೈನ್ ಮಾಡ್ಕೊಳ್ರಿ. ಇಂಥವರ ಪರಿಣಾಮವು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಸ್ಪಷ್ಟವೇ ಆಗಿದೆ. ಜನಸಾಮಾನ್ಯಕ್ಕೆ ನಿರಾಕಾರ ಬ್ರಹ್ಮ ನನ್ನು ಪೂಜಿಸುವುದು ಆರಂಭ ದಶೆಯಲ್ಲಿ ಕಠಿಣವಾಗುವುದೆಂದು ತಿಳಿದು ಪ್ರಾಚೀನ ಋಷಿಗಳು ಅವರ ಉನ್ನತಿಗಾಗಿ ಒಂದು ಸುಲಭ ಸಾಧನವನ್ನು ಕಂಡುಹಿಡಿದರು. So since common man has difficulty relating to the formless God, so our previous ancestor sages, they found out a different way of relating to God. ಸಾಮಾನ್ಯ ಜನರು ಸುಲಭವಾಗಿ ಗ್ರಹಿಸುವ, ಅವರ ಕಣ್ಣಿಗೆ ಕಾಣಿಸುವ ಯಾವುದಾದರೂ ಒಂದು ಘನ ವಸ್ತುವನ್ನು ತೆಗೆದುಕೊಂಡು ಅವರು ಆರಾಧನೆಯನ್ನು ಪ್ರಾರಂಭಿಸಿದರು. So something that is visible, something that people can relate to, they started using that as a means of worshipping. ಬೇರೆ ಬೇರೆ ಜನರಿಗೆ ಸುಲಭವಾಗಿ ಗ್ರಹಿಕೆಯಾಗುವ ವಸ್ತುಗಳು ಬೇರೆ ಬೇರೆಯಾಗಿದ್ದವು. ಎಲ್ರಿಗೂ ಒಂದೇ ವಸ್ತು ಗ್ರಹಿಕೆ ಆಗಲ್ಲ. People cannot grasp the same object all the time. Different people have different capacities. So they started worshipping different things. ಅವರಿಗಿಂತ ಮುಂದುವರೆದ ಬೇರೆಯವರಿಗೆ ಯಾವುದಾದರೂ ಒಂದು ವಿರಳ ರೂಪವನ್ನು, ಉದಾಹರಣೆಗೆ ಪ್ರಭೆ, ಪ್ರಕಾಶ ಅಥವಾ ಯಾವುದಾದರೂ ಒಂದು ಭಗವದ್ಗುಣವನ್ನು ಪ್ರಾರಂಭದಲ್ಲಿ ಕೊಡಲಾಯಿತು. ಇದು ಎರಡನೇ ಸ್ತರ. ಅಷ್ಟು ಗ್ರಾಸ್ ಇಲ್ಲ, ಸ್ವಲ್ಪ ಮಟ್ಟಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಅವರಿಗೆ ಒಂದು ಪ್ರಭೆ ಅಥವಾ ಒಂದು ಪ್ರಕಾಶ ಅಥವಾ ಯಾವುದೋ ಒಂದು ಭಗವದ್ಗುಣ. ಈಗ ಸತ್ಯ ಹರಿಶ್ಚಂದ್ರ ಅಂತ ನಾವು ಹೇಳ್ತೀವಿ. ಸತ್ಯ ಅನ್ನೋದು ಒಂದು ಗುಣ. ಈಗ ಸತ್ಯ ಅನ್ನೋ ಗುಣನ ಕೊಂಡಾಡ್ಲಿಕ್ಕೆ ಸತ್ಯ ಹರಿಶ್ಚಂದ್ರನ್ ಕಥೆ ಇದೆ. ಆ ಸತ್ಯನೇ ನೀವು ವರ್ಷಿಪ್ ಮಾಡಬೇಕು ಅಂತ ಯಾರಿಗೆ ಸ್ವಲ್ಪ ಮಟ್ಟಿಗೆ ಬೆಳೆದಿದ್ರು ಅವರಿಗೆ ಅದನ್ನ ಕೊಟ್ಟರು. ಇದು ಸತ್ಯ ಹರಿಶ್ಚಂದ್ರ ಒಂದು ಎಕ್ಸಾಂಪಲ್. ಗುಣ ಕೊಟ್ಟಿರೋದು ಭಗವದ್ಗುಣ. ತುಂಬಾ ಸುಸಂಸ್ಕಾರವನ್ನು ಹೊಂದಿದ ಮನಸ್ಸಿಗೆ ದೇವರ ಒಂದು ಸೂಕ್ಷ್ಮವಾದ ಕಲ್ಪನೆಯೇ ಸಾಕಾಗುತ್ತಿತ್ತು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ತುಂಬಾ ಸೂಕ್ಷ್ಮವಾದ ಸುಸಂಸ್ಕಾರದಿಂದ ಕೂಡಿದ ಮನಸ್ಸಿಗೆ ದೇವರ ಒಂದು ಸೂಕ್ಷ್ಮವಾದ ಕಲ್ಪನೆಯೇ ಸಾಕಾಗುತ್ತಿತ್ತು. ಆದುದರಿಂದ ತೀರಾ ಕೆಳಮಟ್ಟದ ಜನರಿಗೆ ಮಾತ್ರ ಜಡರೂಪದಲ್ಲಿ ಚಿತ್ರವನ್ನಾಗಲಿ ಮೂರ್ತಿಯನ್ನಾಗಲಿ ಅದು ತಾತ್ಪೂರ್ತಿಕ ಯೋಜನೆಯಾಗಿ ಕಲ್ಪಿಸಿದರು. ಅವರು ಸ್ವಲ್ಪ ಮುಂದುವರೆದ ನಂತರ ಅದನ್ನು ಬಿಟ್ಟು ಕೊಟ್ಟು ಅದಕ್ಕಿಂತಲೂ ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಂಡು ಎರಡನೇ ಹಂತದಲ್ಲಿ ಕಾಲಿರಿಸುತ್ತಿದ್ದರು. ಮೊದಲಿಗೆ ಏನೋ ಕಾಣಿಸ್ಕೊಡ್ತಿದ್ರು, ಆಮೇಲೆ ಮನಸ್ಸಿನ ಸ್ತರಕ್ಕೆ ತಗೊಂಡ್ಬರೋದು. ಈಗ ನಾವು ಅಕ್ಷರ ಕಲಿತೀವಲ್ಲ, ಹಾಗೆ ಮಾಡೋದು. ಮೊದಲು ಸ್ಲೇಟ್ ಮೇಲೆ ಬರಿತೀವಿ, ಅದಾದ್ಮೇಲೆ ಮನಸ್ಸಿನಲ್ಲಿ ಅದನ್ನು ಕಲ್ಪನೆ ಮಾಡ್ಕೊಳ್ತೀವಿ. ಮನಸ್ಸಿನಲ್ಲಿ ಅದು ನೆಲೆ ನಿಲ್ಲುತ್ತೆ ಸೂಕ್ಷ್ಮ ರೂಪದಲ್ಲಿ. ಇದು ಅಚ್ಚಾದ ಅಕ್ಷರಗಳ ಮೇಲೆ ಮಗುವಿಗೆ ತಿದ್ದಲು ಹೆಜ್ಜೆ ಹಚ್ಚಿ ಬರವನ್ನು ಕಲಿಸಿದಂತೆ. ಈಗ ತನ್ನ ಹೇಳಿದ್ನಲ್ಲ, ಅಕ್ಷರನ ಕಲಿಸಿದಂತೆ. ಎಕ್ಸಾಂಪಲ್ ಇಟ್ಕೊಳ್ರಿ. ಸ್ವಲ್ಪ ಅಭ್ಯಾಸವಾದ ಮೇಲೆ ಆ ಪದ್ಧತಿಯನ್ನು ಬಿಟ್ಟು ಅಚ್ಚಿನ ಅಕ್ಷರಗಳ ಸಹಾಯವಿಲ್ಲದೆ ಮಗುವು ಸ್ವತಂತ್ರವಾಗಿ ಬರೆಯಬಲ್ಲದು. ಇದೇ ರೀತಿ ಮೂರ್ತಿ ಮತ್ತು ಘನ ಆಕೃತಿಯನ್ನು ಪ್ರಾರಂಭ ದಶೆಯಲ್ಲಿ ಕೆಲ ಕಾಲದವರೆಗೆ ಮಾತ್ರ ಸ್ವೀಕರಿಸಬೇಕಾಗುತ್ತಿದ್ದು, ಆಮೇಲೆ ಅವರು ಮುಂದಿನ ಮೆಟ್ಟಲಿಗೆ ಬರುತ್ತಿದ್ದರು. ಅಲ್ಲದೆ ಈ ಉದ್ದೇಶದಿಂದ ಇಡಲಾದ ಮೂರ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಲಾಗುತ್ತಿತ್ತು. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಂಡ್ರಿ. ಮೂರ್ತಿ ಸುಮ್ಮನೆ ಕೊಡ್ತಿರ್ಲಿಲ್ಲ ಒಂದು ಮೂರ್ತಿನ, ಅದಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬವರು, ಶಕ್ತಿಯನ್ನು ತುಂಬಿ ಅದನ್ನು ಮೂರ್ತಿಯಾಗಿ ಕೊಡೋರು. ಆದರೆ ಈಗ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಬಲ್ಲ ವ್ಯಕ್ತಿಗಳು ಅತಿ ವಿರಳ. ಬಾಬುಜಿಯವರು, ನೀವು ಕಂಪ್ಲೀಟ್ ವರ್ಕ್ಸ್ ಓದಿದಾಗ ಬಾಬುಜಿಯವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಆ ಮೂರ್ತಿಗೆಲ್ಲ ಆಧ್ಯಾತ್ಮಿಕ ಶಕ್ತಿನ ತುಂಬ್ತಾರೆ. ಸೊ ಸಾಕಷ್ಟು ಜನ ಅಲ್ಲಿ ಯಾರು ಪೂಜೆಗೆ ಅಂತ ಬರ್ತಾರೆ ಅವರೆಲ್ಲರಿಗೂ ಕೂಡ ಆಧ್ಯಾತ್ಮಿಕತೆಯ ಅರಿವಾಗ್ಲಿ ಅಂತ ಹೇಳಿ ಅಲ್ಲಿ ಶಕ್ತಿಯನ್ನು ತುಂಬ್ತಾರೆ ಮೂರ್ತಿಗೆ. ಆ ಮೂರ್ತಿಯನ್ನು ತುಂಬಿದಂತ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿದಂತ ಮೂರ್ತಿ ನಮಗೆ ಸಾಕಷ್ಟು ಮಟ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಆದ್ರೆ ಶಕ್ತಿ ಇಲ್ಲದೆ ಇದ್ರೆ ಅದರ ಪರಿಣಾಮ ನಮ್ಮ ಮೇಲೆ ಗೋಚರ ಆಗಲ್ಲ. So the idol needs to be charged with transmission power so that it can be useful for our spiritual journey, and that's what people in the previous generations used to do. Unfortunately, the people who can transmit it to the idols are very few now. ಇದರಿಂದ ಆ ಶಕ್ತಿಯು ಸತತವಾಗಿ ವಿಕಿರಣಗೊಂಡು ಅದರ ಅಲ್ಪಾಂಶವನ್ನು ಮೂರ್ತಿಯ ಹತ್ತಿರ ಪೂಜೆಗಾಗಿ ಭಕ್ತಿಯಿಂದ ಕುಳಿತುಕೊಂಡವರು ಕೂಡ ಪಡೆಯುತ್ತಿದ್ದರು. So the people who used to sit around that idol used to get the benefit of that particular transmission. ಇಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವು ಕೇವಲ ಸಂಪ್ರದಾಯವಾಗಿ ನಡೆಯುವುದಾದರೂ ಮೂರ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಬಲ್ಲ ಉಚ್ಚಕೋಟೆಯ ಮಹನೀಯರು ತೀರಾ ವಿರಳವಾಗಿದ್ದಾರೆ. ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಇದರ ಪರಿಣಾಮವೆಂದರೆ ಆ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿ ದಿವ್ಯ ಶಕ್ತಿಯಿಂದ ತುಂಬಲ್ಪಟ್ಟ ಮೂರ್ತಿಗಳು, ಸ್ಥಾನಗಳು ಇಂದು ತಮ್ಮ ಪ್ರಭಾವವನ್ನು ಕಳೆದುಕೊಂಡಂತಾಗಿ ಉಪಾಸನೆ ಪೂಜೆಗಳಿಗೆಂದು ಅಲ್ಲಿಗೆ ಹೋಗುವವರು ಯಾವ ಲಾಭವನ್ನು ಪಡೆಯುವುದಿಲ್ಲ. So many thousands of years back, many of these idols which was kind of established as temples, they have lost their power. So the people who go there,
to worship are not getting the spiritual power. ಅದಕ್ಕೆ to compensate for it, to overcome that problem, Babuji went around to many different temples and charged the idol. So that people who come to those temples get the benefit of that particular transmission. ಸೊ ಬಾಬುಜಿ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತಾರೆ, ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡಿ ಅಲ್ಲಿ ಆ ಮೂರ್ತಿಗಳಿಗೆ ಪ್ರಾಣಾಹುತಿ ಶಕ್ತಿಯನ್ನು ತುಂಬುತ್ತಾರೆ. ಸೊ ದಟ್ ಅಲ್ಲಿ ಯಾವ ಭಕ್ತರು ಬರ್ತಾರೆ ಅವ್ರಿಗೆಲ್ಲರೂ ಕೂಡ ಆ ಪ್ರಾಣಾಹುತಿ ಶಕ್ತಿ ಸ್ವಲ್ಪ ಮಟ್ಟಿಗೆ ಹರಿದು ಅವ್ರ ಹೃದಯ, ಮನಸ್ಸು ಮತ್ತು ವಿಸ್ತಾರಗೊಳ್ಳಿ ಅನ್ನೋ ಕಾರಣದಿಂದ. ಅಂತೂ ಯಾರು ಭಗವಂತನನ್ನು ಬೇರೆ ಯಾವ ವಿಧದಿಂದಲೂ ಆರಾಧಿಸಲು ಸಮರ್ಥರಿಲ್ಲದಿಲ್ಲವೋ ಅಂತಹ ಅತ್ಯಲ್ಪ ಬುದ್ಧಿಯುಳ್ಳ ಕೆಳಮಟ್ಟದ ಜನರಿಗಾಗಿ ಈ ಪದ್ಧತಿಯು ಪ್ರಾರಂಭಿಸಲ್ಪಟ್ಟಿತೆಂಬುದು ನಿಸ್ಸಂದೇಹವಾಗಿದೆ. ಇಟ್ ವಾಸ್ ಓನ್ಲಿ ಫಾರ್ ದೋಸ್ ಪೀಪಲ್ ಹೂ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಗಾಡ್. ದ ಗ್ರಾಸರ್ ಫಾರ್ಮ್ಸ್ ಆಫ್ ಗಾಡ್ ವಾಸ್ ಗಿವನ್ ಫಾರ್ ವರ್ಷಿಪ್. ಈ ಅಭ್ಯಾಸವನ್ನು ಕೊನೆಯವರೆಗೂ ಛಲದಿಂದ ಮುಂದುವರಿಸುವುದಾದರೆ ನಿಶ್ಚಿತವಾಗಿ ಅದರ ಮೂಲ ಉದ್ದೇಶವೇ ವಿಫಲವಾಗಿ ಯಾವ ಆಧ್ಯಾತ್ಮಿಕ ಲಾಭವೂ ಆಗುವುದಿಲ್ಲ. ಈ ಕಲ್ಪನೆಯನ್ನು ಸಂತ ಕಬೀರನು ಬಲು ಸುಂದರವಾಗಿ ಕೆಳಗಿನ ಸಾಲುಗಳಲ್ಲಿ ವರ್ಣಿಸಿದ್ದಾನೆ. ಸೊ ಕಬೀರನ ಒಂದು ಇದು ಬರೀತಾರೆ, ಪಾಹನ ಪೂಜೆ ಹರಿ ಮಿಲೆ ತೋ ಪೂಜೆಯೇ ಪಹಾಡ, ತಾತೆ ಯಹ ಚಕ್ಕಿ ಬಲಿ ಪೀಸ ಕಾಯ ಸಂಸಾರ. ಅಂದ್ರೆ ಅವ ಏನ್ ಹೇಳ್ತಾನೆ ಅಂದ್ರೆ, ಕಲ್ಲರು ದೇವ್ರನ್ನ ಪೂಜಿಸಿದ್ರಿಂದನೇ ನನಗೆ ದೇವ್ರು ಸಿಗೋದಾದ್ರೆ ನಾನು ಕಲ್ಲನ್ನು ಪೂಜೆ ಮಾಡಲ್ಲ, ನಾ ಇಡೀ ಪರ್ವತನೇ ಪೂಜೆ ಮಾಡ್ತೀನಿ, ನಾನು ಕಲ್ಲಿನ ಪರ್ವತನೇ ಪೂಜೆ ಮಾಡ್ತೀನಿ. ಆದ್ರೆ ನಿಜವಾಗಿ ಕಲ್ಲಿನ ಪರ್ವತ ಪೂಜೆ ಮಾಡ್ಬೇಕು. ಕಲ್ಲಿನ ಪರ್ವತದಿಂದ ನಮ್ಗೇನು ಉಪಯೋಗ ಇಲ್ಲ ಅಲ್ವಾ? ನಿಜವಾಗಿ ಕಲ್ಲಿನ ಪರ್ವತ ಪೂಜೆ ಮಾಡೋ ಬದಲಿಗೆ ನಮ್ಮ ಮನೆಯಲ್ಲಿ ಅಲ್ಲಿ ಬೇಳೆಗಳೆಲ್ಲ ಪುಡಿ ಮಾಡುವಂತ ಕಲ್ಲಿರುತ್ತಲ್ವಾ, ಅದನ್ನ ನಾವು ಪೂಜೆ ಮಾಡಿದ್ರೆ ನಮ್ಗೆ ದೇವ್ರು ಸಿಗಬಹುದೇನೋ. ಸೊ ಆ ಗ್ರೈಂಡಿಂಗ್ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಸೊ ಗ್ರೈಂಡ್ ಮಾಡ್ತಕ್ಕಂಥ ಕಲ್ಲು ಮನೆಗಳಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಬೀಸೋ ಕಲ್ಲು ಬೀಸೋ ಕಲ್ಲು ಅಥವಾ ರುಬ್ಬೋ ಕಲ್ಲು. ಆ ರುಬ್ಬೋ ಕಲ್ಲಿಗೆ ಪೂಜೆ ಮಾಡಿದ್ರೆ ದೇವ್ರು ಸಿಗ್ತಾನೇನೋ ಅಂತ ಬರೀತಾರೆ. ಅದು ಆ ಒಂದು ಇಲ್ಲೇನ್ ಬರ್ದಿದಾರಲ್ಲ ಅದನ್ನ ಕಬೀರ್ ಅವರು ಹೇಳಿದ್ರು. ಸರಿ, ಹಾಗಾದ್ರೆ ಇಲ್ಲಿಗೆ ಇವತ್ತು ನಿಲ್ಲಿಸೋಣ. ನಾಳೆಯಿಂದ ಇಲ್ಲಿಂದ ಮುಂದುವರ್ಸ್ಕೊಂಡು ಹೋಗೋಣ, ಸರಿನಾ? ಸೊ ಸ್ವಲ್ಪ ಇಂಗ್ಲಿಷು ಕನ್ನಡ ಎರಡೂ ಸೇರಿಸಿ ನಿಮಗೆ ವಿವರಣೆ ಕೊಡ್ತಾ ಇರೋದ್ರಿಂದ, ಪ್ಲಸ್ ನಮ್ಮ ಆಧ್ಯಾತ್ಮಿಕ ಏನು ಸಾಧನೆಯಲ್ಲಿ ನಾವು ಯಾವ್ಯಾವ ಸ್ತರದಲ್ಲಿ ಏನೇನನ್ನ ಗ್ರಹಿಸ್ತೀವಿ, ಎಲ್ಲಿ ನಿಮಗೆ ಅಪಾರ್ಥ ಆಗ್ಬೋದು ಅಂತ ಕೂಡ ಉಲ್ಲೇಖ ಮಾಡ್ತಿರೋದ್ರಿಂದ ನಿಮ್ಗೆ ಸಾಕಷ್ಟು ಮಟ್ಟಿಗೆ ಇದು ವಿಚಾರ ಗ್ರಹಿಸ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಥಾ ಪ್ರಕಾರ ನಾಳೆ 6 ಗಂಟೆಗೆ ಮತ್ತೆ ಎಲ್ಲರೂ ಕೂಡ ಸಿಗೋಣ, ಸರಿನಾ? 6 ಗಂಟೆ, ಹೌದು. ಸೊ ಎಲ್ರಿಗೂ ಸಹ ವಂದನೆಗಳು.